जन्मात्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरु त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम। तो हरिः ओम, हरिः ओम। स्वस्तिस्तु असेठ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमट्टीकाकृत्पाद चरितानुवादस्य पुरः प्रवर्तनारंभे सति किंचित पूर्वकथानुवादः। हरिः ओम, हरिः ओम, हरिः ओम। हरे राम, राम राम हरे हरे, हरे कृष्ण, कृष्ण कृष्ण हरे हरे, हरे राम, राम राम हरे हरे, हरे कृष्ण, कृष्ण कृष्ण हरे हरे, हरे राम, राम राम हरे हरे, हरे कृष्ण, कृष्ण कृष्ण हरे हरे, हरे राम, राम राम हरे हरे, हरे कृष्ण,
ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎರಡು ದಿನಗಳಿಂದ ಟೀಕಾಕೃತ್ಪಾದರ ಮಹಿಮೆಯನ್ನು ನಾವು ಕೇಳ್ತಾ ಬಂದಿದ್ದೇವೆ. ರಾಜಗುರು, ಮಹಾನ್ ವಿದ್ವಾನ್, ದಕ್ಷಿಣದ ಅದ್ವೈತ ಪೀಠದ ಮೇಲೆ ರಾರಾಜನೆ ಮಾಡಿದ ವಿದ್ಯಾರಣ್ಯರು, ಶ್ರೀಮದ್ ಜಯತೀರ್ಥರ ಕೀರ್ತಿಯನ್ನು ಕೇಳಿ ಅಲ್ಲಿಗೆ ಬಂದು ಅವರೇ ಬರೆದ ಶ್ರೀಮನ್ ನ್ಯಾಯಸುಧೆಯನ್ನು ಕಂಡು ಆಶ್ಚರ್ಯಚಕಿತರಾಗಿ ಆನೆ ಅಂಬಾರಿ ಮೇಲೆ ಇಟ್ಟು ಅದನ್ನು ಮೆರವಣಿಗೆಯನ್ನು ಮಾಡಿರ್ತಕ್ಕಂತಹ ಉಲ್ಲೇಖ ಇತಿಹಾಸದಲ್ಲೇ ಸಿಗ್ತದೆ. ಏನಪ್ಪ ಅಂತ ಟೀಕಾಕೃತ್ಪಾದರ ವ್ಯಾಖ್ಯಾನದಲ್ಲಿ ಇರುವ ವೈಶಿಷ್ಟ್ಯ ಏನು, ಯಾಕೆ ಹೊಗಳುತ್ತಾರೆ? ಟೀಕಾ ಅಂದರೆ ಏನು? ವ್ಯವಹಾರದಲ್ಲಿ ಟೀಕಾ ಅಂದರೆ ಅವರನ್ನು ಬೈಯೋದು ಅಂತ ಅರ್ಥ. ಅವ್ರನ್ನ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಅವರ ತಪ್ಪುಗಳನ್ನು ಹುಡುಕಿದು ಕೊಡುವುದು ಅಂತನ್ನೋ ಅರ್ಥ ಟೀಕಾ. ಅವರನ್ನು ಬೈಯೋದು ಅಂದರೆ ಟೀಕಾ ಅಂತ ಅರ್ಥ. ಹಾಗಾದರೆ ಟೀಕಾರಾಯರು ಬರೀ ಕೇವಲ ಎಲ್ಲರನ್ನು ಬೈತಾನೇ ಇದ್ದಾರೇನು? ಎಲ್ಲರನ್ನು ಬೈಕೋತೆ ತಿರುಗಾಡಿದ್ದಾರೇನು? ಹಾಗಲ್ಲ. ಇವತ್ತು ನಾವು ಚರಿತ್ರೆಗಿಂತಲೂ ಅವರ ಶೈಲಿಯ ಬಗ್ಗೆ, ಅವರ ವಿಶಿಷ್ಟತೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಟೀಕಾಕೃತ್ಪಾದರ ವೈಶಿಷ್ಟ್ಯ, ಟೀಕೆಯನ್ನು ಹೇಗೆ ಬರೆಯಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟದ್ದು. ಟೀಕೆ ಯಾವಾಗಲೂ ಒಂದು ಗ್ರಂಥದ ಮೇಲೆ ಟೀಕೆ ಇರ್ತದೆ, ಅದು ಸ್ವತಂತ್ರ ಗ್ರಂಥವಾಗಿರೋದಿಲ್ಲ. ವಿದ್ಯಾರ್ಥಿಗಳಿಗೆ ಅರ್ಥವಾಗಬೇಕು, ಅದರ ಜೊತೆಗೆ ವಿಮರ್ಶೆಯೂ ಆಗಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಅವರೇ ತಾವು ನಮ್ಮ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಆರಂಭದಲ್ಲಿ ಹೇಳ್ತಾರೆ, ಟೀಕಾ ಹೇಗಿರಬೇಕು? ಸ್ಪಷ್ಟೀಕರಣಂಚ ಅನೇಕ ವಿಧಂ. ಮೂಲ ಗ್ರಂಥದ ಆಶಯವನ್ನು ಶ್ರೀಮದಾಚಾರ್ಯರ ಹೇಳಿದ ಗ್ರಂಥದ ಅಭಿಪ್ರಾಯವನ್ನು ತಿಳಿಸಬೇಕಾಗಿದ್ದರೆ 6 ತರಹದ ಕ್ರಮವನ್ನು ಅವಲಂಬಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಸ್ಪಷ್ಟೀಕರಣಂಚ ಅನೇಕ ವಿಧ. ಗುರುಗಳ ಅಥವಾ ಯಾವ ಗ್ರಂಥದ ವ್ಯಾಖ್ಯಾನ ಬರೀತೇವೆ
ಅದನ್ನು ಸ್ಪಷ್ಟವಾಗಿ ಪ್ರತಿವಾದಿಗಳಿಗೆ ಮತ್ತು ಶಿಷ್ಯರಿಗೆ ತಿಳಿಸಬೇಕಾಗಿದ್ದರೆ 6 ಕ್ರಮ ಅನುಭವಿಸಬೇಕಾಗ್ತದೆ. ಕ್ವಚಿತ್ ಅನುಕ್ತಾಂಶಸ್ಯ ಉಕ್ತಿ. ಕೆಲವು ಸಲ ಆಯಾ ಕಾಲದಲ್ಲಿ ತತ್ವಜ್ಞಾನದ ಬುದ್ಧಿವಂತಿಕೆ ಬಹಳ ವಿಶೇಷ ಇತ್ತು. ಶ್ರೀಮದಾಚಾರ್ಯರ ಕಾಲದಲ್ಲಿ, ವೇದವ್ಯಾಸರ ಕಾಲದಲ್ಲಿ ಸೂತ್ರ ಹೇಳಿದರೆ ಅರ್ಥ ಮಾಡ್ಕೊಳ್ತಾ ಇದ್ರು. ಮುಂದೆ ಏನು ವಿಷಯ, ಎಲ್ಲ ವಿಚಾರಗಳಿವೆ ಅರ್ಥ ಮಾಡ್ಕೊಳ್ತಾ ಇದ್ರು. ಆದರೆ ಹೇಗೆ ತತ್ವಜ್ಞಾನದ ವಿಚಾರ ವಿಮರ್ಶೆ ಹರವು ದೊಡ್ಡದಾಯಿತು, ಆ ಕಾಲದಲ್ಲಿ ಸಂಕ್ಷಿಪ್ತವಾದದ್ದನ್ನು ತಿಳಿದುಕೊಳ್ಳುವ ಕ್ರಮ ಕಡಿಮೆ ಆಗ್ತಾ ಬಂತು. ಆದರೂ ಕೆಲವು ವಿಷಯ ಸಂಕ್ಷಿಪ್ತ ಹೇಳಿದರೆ ಸಾಕಾಯಿತು. ಒಂದು ಸ್ವಲ್ಪ ಸೂಚನೆ ಮಾಡಿದರೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಸ್ಪಷ್ಟೀಕರಣಂಚ ಅನೇಕ ವಿಧಂ ಕ್ವಚಿತ್ ಅನುಕ್ತಾಂಶಸ್ಯ ಉಕ್ತಿ. ಕೆಲವು ಕಡೆಯಲ್ಲಿ ಹೇಳಿರ್ತಾರೆ, ಅರ್ಧ ಶ್ಲೋಕ ಬರೀತಾರೆ, ಮುಂದೆ ಹೋಗ್ತಾರೆ. ಅಂದರೆ ಆ ಶ್ಲೋಕ ಎಲ್ಲರಿಗೂ ಗೊತ್ತಿದೆ ಅಂತ ಅರ್ಥ. ಆದರೆ ನಂತರ ಬಂದವರಿಗೆ ಆ ಶ್ಲೋಕ ಗೊತ್ತಿರೋದಿಲ್ಲ. ಆ ವಿಷಯವನ್ನು ಶ್ಲೋಕ ಪೂರ್ತಿ ಕೊಡಬೇಕಾಗ್ತದೆ. ಯಾವುದು ಅರ್ಧ ಹೇಳಿದ್ದಾರೆ ಅದನ್ನು ಪೂರ್ತಿ ಮಾಡುವುದು. ಕ್ವಚಿತ್ ಅತಿ ವಿಕ್ಷಿಪ್ತಸ್ಯ ಉಪಪಾದನ. ಕೆಲವು ಕಡೆ ಕೇವಲ ಚತು ಇಷ್ಟೇ ಉಚ್ಚಾರಣೆ ಮಾಡಿ ಮುಂದೆ ಹೋಗಿರ್ತಾರೆ. ಅತಿ ಸಂಕ್ಷಿಪ್ತವಾಗಿರ್ತದೆ, ಅದನ್ನು ವಿಸ್ತಾರ ಮಾಡಿ ಹೇಳುವುದು. ಇದು ಟೀಕೆಯ 2ನೇ ಲಕ್ಷಣ. 3ನೇ ಲಕ್ಷಣ, ಒಂದು ವಿಷಯವನ್ನು ಬಹಳ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ, 10-15 ಪುಟದವರೆಗೂ. ಮಂದಮತಿಗಳಿಗೆ ಹಿಂದಿನದನ್ನು ಮುಂದಿನದನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಅದನ್ನು ಸಮ್ಮರಿ ಮಾಡಿ ಸಂಕ್ಷೇಪ ಮಾಡಿ ಹೇಳಬೇಕಾಗ್ತದೆ. ವಿಸ್ತಾರವಾಗಿದ್ದು ಒಮ್ಮೆಲೆ ವಿದ್ಯಾರ್ಥಿಗಳಿಗೆ ತಲೆಗೆ ಹೋಗದೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಕಾನ್ಸೆಪ್ಟನ್ನು ಸರಿಯಾಗಿ ತಿಳಿಸ್ಕೊಡೋದಕ್ಕೋಸ್ಕರ ಸಂಕ್ಷೇಪ ಮಾಡಬೇಕಾಗ್ತದೆ. ಅದು ಕೂಡ ಟೀಕೆಯ 3ನೇ ಲಕ್ಷಣ. 4ನೇದ್ದು ಕ್ವಾಪಿ ವಿಕ್ಷಿಪ್ತಸ್ಯ ಏಕೀಕರಣ. ಇನ್ನು ವ್ಯಾಖ್ಯಾನಕಾರರು ಅಲ್ಲೊಂದು ವಿಷಯ ಹೇಳ್ತಾರೆ, ಇಲ್ಲೊಂದು ವಿಷಯ ಸಂಬಂಧಿತ ಹೇಳ್ತಾ ಆ ಸಂದರ್ಭ ಬಂದಾಗ ಹೇಳ್ತಾ ಹೋಗ್ತಾರೆ. ಆದರೆ ಅದೆಲ್ಲ ಒಂದೇ ವಿಷಯಕ್ಕೆ ಸಂಬಂಧಿಸಿರ್ತದೆ. ಸಾಮಾನ್ಯರಿಗೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಲ್ಲಿ ಇಲ್ಲಿ 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 ಹೇಳಿರ್ತಕ್ಕಂಥದ್ದನ್ನು ಒಂದೇ ಕಡೆಗೆ ಮಾಡಿ ಹೇಳಬೇಕು. ಆ ರೀತಿಯಾಗಿ ಕೂಡ ಮಾಡಬೇಕಾಗ್ತಾರೆ. ಕುತ್ರಾಪಿ ಉಕ್ತಸ್ಯ ಉಪಪಾದನಂ. ಹೇಳಿದ್ದನ್ನು ಸಮರ್ಥನೆ ಮಾಡಿ ಮತ್ತು ಅನೇಕ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಬೇಕಾಗ್ತದೆ. ಆ ನಂತರ ಯಾವುದು ತಪ್ಪು ವಿವರಣೆ ಬೇರೆ ಗ್ರಂಥದಲ್ಲಿ ಬಂದಿದೆ ಅದನ್ನು ಪೂರ್ವಪಕ್ಷ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ದೋಷಗಳನ್ನು ತಿಳಿಸಿಕೊಟ್ಟು ನಮ್ಮ ಸಿದ್ಧಾಂತವನ್ನು ನಮ್ಮ ಸಿದ್ಧಾಂತವನ್ನು ದೃಢವಾಗಿ ಮಾಡಿಕೊಳ್ಳಬೇಕು ಅಂತಿಕೊಂಡಂತೇನಿದೆ. ಇದು ಟೀಕೆಯ 6ನೇ ಲಕ್ಷಣ. ಈ ರೀತಿಯಾದ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಹೇಗೆ ಬರೆಯಬೇಕು ಅನ್ನುವ ಒಂದು ವಿಶಿಷ್ಟತೆಯನ್ನು ಟೀಕಾಕೃತ್ಪಾದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಟೀಕಾಕೃತ್ಪಾದರು ಮಧ್ಯದಲ್ಲಿ ಸ್ವಲ್ಪ ಹಾಸ್ಯ ಮಾಡ್ತಾರೆ. ಎದುರಾಳಿ ಸುಳ್ಳನ್ನು ನಿಜ ಅಂತ ತಿಳ್ಕೊಂಡಂತೇಳಿ
ಅನೇಕ ರೀತಿಯಿಂದ ಹಾಗಾಯ್ತು ಹೀಗಾಯ್ತು ಅದಾಯ್ತು ಇದಾಯ್ತು ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಹುಡುಗರು ಒಮ್ಮೊಮ್ಮೆ ಮಾಡ್ತಿರ್ತಾರೆ, ಇದ್ದದ್ದು ಸುಳ್ಳಿರ್ತಾರೆ, ಅದನ್ನು ಸಾಧಿಸೋದಕ್ಕೋಸ್ಕರ 20 ಏನೇನೋ ಜೋಡಿಸ್ತಾರೆ. ಏನು ಮಾಡಿದರೂ ಅವ್ರಿಗೆ ತಮ್ಮ ಪಕ್ಷ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ನೋಡಪ್ಪ ನಿನ್ನ ಹೇಳ್ತಕ್ಕಂಥ ಶೈಲಿ ಏನದಲ್ಲ, ಇದು ಮೊಳಕೆಗೆ ಹಚ್ಚಿದ ಬೆಲ್ಲನ್ನು ತಿಂದ ಹಾಗೆ ಅಂತ. ಕಪೋಣಿ ಗುಡಾಯಿತಮ್ಮ ಅಂತ, ಕಪೋಣಿ ಅಂತ ಕೊಂಡಂತ ಇದು ಮೊಳಕೆ ಇರ್ತದೆ. ಇಲ್ಲಿ ಏನಾದರೂ ಒಂದು ಸ್ವಲ್ಪ ಬೆಲ್ಲ ಚೆನ್ನ ಹಚ್ಚಿ ನೆಕ್ಕಪ್ಪ ಅಂತ ಹೇಳಿದ್ರೆ ಮಳೆಗೆ ಆಗ್ತದೆ, ನೆಕ್ಕಿ ತೋರಿಸ್ತಾನೆ ದೂರ ಉಳಿತದೆ ನಾಲ್ಗೆ. ಕಪೋಣಿ ಗುಡಾಯಿತಂ, ಮೊಳಕೈಗೆ ಹಚ್ಚಿದ ಬೆಲ್ಲದಂತೆ ನಿನ್ನ ವಾದ ಇದೆ, ನೀನು ಅದನ್ನು ಸಮರ್ಥನೆ ಮಾಡಲಿಕ್ಕಾಗೋದಿಲ್ಲ, ಸುಮ್ಮನೆ ಇದ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಯಾಕೆ ವಿಷಯನೇ ಸುಳ್ಳಿದೆ, ಅದನ್ನೇನು ಸಾಧಿಸ್ತೀಯ ನೀನು ಅಂತೇಳಿ ತಮಾಷೆ ಮಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಎದುರಾಳಿ ಹೇಳ್ತಾನೆ, ಓಹೋ ನಮ್ಮ ಗುರುಗಳು ಬಹಳ ವಿದ್ವಾಂಸರು, ಎಷ್ಟು ರೀತಿಯಿಂದ ತಿಳಿಸಿ ಹೇಳಿದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದ್ದಾರೆ. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯಾ. ಆಗ ಮಧ್ವಾಚಾರ್ಯ ಕೇಳ್ತಾರೆ, ಈ ಜಗತ್ತು ಸತ್ಯ ಇತ್ತೇನು ಒಂದು ಕಾಲಕ್ಕೆ, ಇದ್ದರೆ ಜಗತ್ತು ಮಿಥ್ಯೆ ಆಗೋದಿಲ್ಲ. ಅರೆ ಜಗತ್ತು ಮಿಥ್ಯೆ ಇದ್ದರೆ ಜಗತ್ತು ಶಬ್ದನೇ ಬರೋದಿಲ್ಲಲ್ಲ. ಯಾವುದು ಇಲ್ಲ ಅಂಥದ್ದು ಅದನ್ನು ಶಬ್ದ ಜಗತ್ತಿನೊಳಗೆ ಇಲ್ಲದೇ ಇರತಕ್ಕಂಥ ವಸ್ತುವಿನ ಶಬ್ದ ಜಗತ್ತಿನಲ್ಲಿವೆ ಏನು? ಮಿಥ್ಯಾ ಇದ್ದರೆ, ಜಗತ್ತಿದ್ದರೆ ಅದನ್ನು ಮಿಥ್ಯಾ ಅಂತ ಹೇಳಬೇಕು. ಜಗತ್ತೇ ಇಲ್ಲ, ಈ ಜಗನ್ಮಿಥ್ಯಾ ಅಂತ ತಿಳ್ಕೊಂಡು ಅಂತ ಹೇಳಿದರೂ ಸಹಿತ ಏನಾಗ್ತದೆ, ಮೊದಲು ಜಗತ್ತು ಒಪ್ಪಬೇಕಾಗ್ತದೆ. ಒಪ್ಪಿದರೆ ಸಿದ್ಧಾಂತಕ್ಕೆ ವಿರೋಧ, ಯಾಕೆಂದರೆ ಅವ್ರ ಪ್ರಕಾರ ಒಂದೇ ಬ್ರಹ್ಮ ಒಂದೇ ಸತ್ಯ, ಇನ್ನೊಂದು ವಸ್ತು ಇಲ್ಲ, ಇನ್ನೊಂದು ವಸ್ತುವನ್ನು ಮಿಥ್ಯಾ ಅಂತ ಹೇಳೋದು ಹೇಗೆ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಏನು ಅಂತ ತಿಳ್ಕೊಂಡಂತಾರೆ, ನಮ್ಮ ಗುರುಗಳು ಭಾಳ ದೊಡ್ಡ ವಿದ್ವಾಂಸರು, ಇಷ್ಟು ವಿಶಾಲ ಗ್ರಂಥ ಬರೆದಿದ್ದಾರೆ, ಅವ್ರಿಗೆ ಸಣ್ಣ ವಿಷಯ ಗೊತ್ತಿಲ್ಲೇನು, ಅವ್ರಿಗೆ ಗೊತ್ತಿತ್ತು, ಅದರಿಂದಾಗಿ ಇದಕ್ಕೆ ಅದು ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಇವನಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಆಗ ಟೀಕಾಕೃತ್ಪಾದರು ತಮಾಷೆ ಮಾಡ್ತಾರೆ, ಭಾಳ ದೊಡ್ಡ ವಿದ್ವಾಂಸನಿಗೆ ಸಣ್ಣ ವಿಷಯ ಗೊತ್ತಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಸಣ್ಣ ವಿಷಯ ಕೂಡ ಅವ್ನಿಗೆ ಗೊತ್ತಿರೋದಿಲ್ಲ, ದೊಡ್ಡ ವಿದ್ವಾಂಸ ಇರ್ತಾನೆ, ತಾಸುಗಟ್ಟಲೆ ಮಾತನಾಡ್ತಾನೆ, ಆದರೆ ಸಾಮಾನ್ಯ ಕೆಲವು ಸತ್ಯ ವಿಷಯ ಗೊತ್ತಿರೋದಿಲ್ಲ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಒಂಟೆ ಇದೆ, ಒಂಟೆ ಯಾವಾಗಲೂ ಮುಳ್ಳಿನ ಗಿಡಗಳನ್ನೇ ತಿಂತದೆ. ಅದರ ತುಟಿ, ಅದರ ನಾಲಿಗೆಷ್ಟು ಖಡಕ್ಕಿರ್ತದಲ್ಲ, ಆ ಹಲ್ಲು ಆ ಮುಳ್ಳಿದ್ದ ಬಿರುಸಾದ ಬರುತ್ತೆ. ಯಾಕಂದರೆ ಈ ಉಸುಕು ಪ್ರದೇಶದಲ್ಲಿ ಬೆಳೆಯೋದೇ ಮುಳ್ಳಿನ ಗಿಡಗಳು. ಮುಳ್ಳಿರ್ತದೆ, ಆದರೂ ಅದು ಬಾಜುಕಿನ ಎಲೆ ಅಂದ್ಕೊಂಡು ಮುಳ್ಳು ಸಹಿತ ಅದನ್ನು ತಿಂದುಬಿಡ್ತದೆ. ಆದರೆ ಅದಕ್ಕೆ ಬಾಳೆಹಣ್ಣು ತಿನ್ನಿಸಿದ್ರೆ ಅದು ಕಣ್ಣು ಬೆಳಗ್ಗೆ ಮಾಡಿ ಕೆಳಗೆ ಬಿದ್ದುಬಿಡ್ತದೆ. ಯಾಕೆ? ಅದಕ್ಕೆ ಮುಳ್ಳು ತಿಂದ ಅಭ್ಯಾಸ. ಮೆತ್ತಗಿನ ಬಾಳೆಹಣ್ಣು ತಿನ್ನಿಸಿದ್ರೆ ಗಂಟಲಲ್ಲಿ ಸಿಕ್ಕೊಂಡು ಬಿಡ್ತದೆ, ಅದಕ್ಕೆ ನುಂಗಲಿಕ್ಕೆ ಆಗೋದಿಲ್ಲ, ಮೆತ್ತಗಿನ ವಸ್ತು ನುಂಗಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಂಟಕಾನ್ ಭಕ್ಷಯಿತು ಉಷ್ಟ್ರಸ್ಯ, ಇದು ಶ್ರೀಮನ್ ನ್ಯಾಯಸುಧಾ ವಾಕ್ಯ. ಇದು ಮುಳ್ಳುಗಳನ್ನು ತಿನ್ನುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಅದರ ತುಟಿ, ಹಲ್ಲು, ಗಂಟಲು ಕದಲೀಫಲ ಭಕ್ಷಣ ಮದರ್ಶನಾತ್. ಒಂದು ಬಾಳೆಹಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಅಂದರೆ ಬಹಳ ದೊಡ್ಡ ವಿದ್ವಾಂಸನಿಗೆ ಕೆಲವು ಸಲ ಸಣ್ಣ ವಿಷಯನೂ ಗೊತ್ತಿರೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳು ನಿಮ್ಮ ನ್ಯಾಯಸುಧಾದಲ್ಲಿ ನಮಗೆ ಸಿಗ್ತವೆ.
ಶ್ರೀಮದ್ ಟೀಕಾಕೃತ್ಪಾದರ ಶೈಲಿ ಹೇಗಿದೆ? ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬಳು 9 ತಿಂಗಳು ತುಂಬಿದ ಗರ್ಭಿಣಿ ಇನ್ನೇನು ಒಂದು ವಾರದಲ್ಲಿ, ಒಂದು 5-6 ದಿವಸದಲ್ಲಿ ಹೆರಿಗೆ ಆಗಬೇಕಾಗಿದೆ. ಮೊದಲೇ ಹೊಟ್ಟೆ ಭಾರ ತಡೀಲಿಕ್ಕಾಗ್ತಾಯಿಲ್ಲ ಅವಳಿಗೆ. ಅದರಲ್ಲಿ ಸೊಂಟದ ಮೇಲೆ ಒಂದು ಕೊಡ ನೀರಿದೆ. ಅವಳು ದಣದು ಬರ್ತಾ ಇದ್ದಾಳೆ, ದಣವಿಕೆ ಆಗ್ತಿದೆ. ಏನು ಕಮಲಮ್ಮ, ಬಹಳ ದಣದಿ ಏನು? ಅವಳಿಗೆ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹೌದ್ರಿ, ಹಾಂ ಹ್ಞೂ ಅದು ಹಾಗೆ ನೋಡ್ರಿ, ಕೊಡ, ಹೊಟ್ಟೆ ಭಾರ, ನೋಡ್ರಲ್ಲ ನೀವೇ, ಹೊಟ್ಟೆ ಬರೋದ ಎಷ್ಟು ಕೊಡ ಅದ. ಆಕೆಗೆ ಆ ಶ್ರಮದಲ್ಲಿ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗಲ್ಲ. ಇದನ್ನು ಇದು ಹೀಗಿದೆ ಅಂತ ನೋಡಿಬಿಡ್ರಿ ಅಂತ ಹೇಳ್ಬಿಡ್ತಾಳೆ. ಎದುರಿಗೆ, ನಿಮ್ಮ ಎದುರಿಗಿದೆ, ನನ್ನ ಕ್ರಮ ಆಗ್ಯದ ನೋಡ್ರಿ ಅಂತ. ಇದಕ್ಕೆ ಚಿತ್ರೈಹಿ ಪದೈಹಿ ಅಂತ ಕರೀತಾರೆ. ಅಂದರೆ ಅವ್ರು ಹೇಳ್ತಾ ಇದ್ದರೆ ಎದುರಿಗೆ ನಮ್ಮ ಚಿತ್ರ ಬರಬೇಕು. ಪ್ರವಚನಕಾರ ಹೀಗೆ ಹೇಳಬೇಕಲ್ಲ, ಕೃಷ್ಣ ಮೊಸರಿನ ಗಡಿಗೆ ಒಡೆದದ್ದನ್ನು ಯಶೋದೆ ಸಿಟ್ಟಿಗೆ ಬಂದು ಅವನ ಬೆನ್ನಟ್ಟಿದಳು, ಅವನನ್ನು ಹೊರಳಿಗೆ ಕಟ್ಟಿ ಹಾಕಿದ್ಲು. ಇಷ್ಟು ಹೇಳಿದ್ರೆ ನೀರಸ ಆಗ್ತದೆ. ಅಕ್ಕಿ ಮೊಸರು ಕಡಿತಿದ್ಲು. ಕೃಷ್ಣ ಮೆಲ್ಲಗೆ ಬಂದ, ಅವಳು ಹಿಂದಿಂದ ಅಪ್ಪಿಕೊಂಡ. ಅಮ್ಮ ಹಾಲು ಕುಡಿಸು ಅಂತ ಹೇಳ್ದ. ಅವಳು ಮೊಸರು ಕಡಿಯೋದನ್ನು ನಿಲ್ಲಿಸಿದ್ಲು. ಆ ನಂತರ ಕೂಸನ್ನು ಹೀಗೆ ತೊಗೊಂಡು ತನ್ನ ತೊಡೆ ಮೇಲೆ ಪ್ರವಚನಕಾರ ಕೆಲವು ಸಲ ಆಕ್ಷನ್ ಮಾಡಬೇಕಾಗ್ತದೆ. ಆ ನಂತರ ಆವಾಗ ಹಾಲು ಕಿತ್ತು ಅಂತೇಳಿ ಕೂಸಿನ ಕುಡಿಸಿದ್ಲು. ಕೃಷ್ಣಕ್ಕೆ ಸಿಟ್ಟು ಬಂತು, ಮುಖ ಕೆಂಪಾಗಿತ್ತು. ನೋಡ್ದ, ಅಲ್ಲೇ ಮೊಸರು ಕಡಗೋಲಿತ್ತು, ಅಲ್ಲೇ ಕಡಗೋಲಿತ್ತು. ತಗೊಂಡ ಅಲ್ಲಿರ್ತಕ್ಕಂಥ ಗಟ್ಟಿಗೆ ಟಾಪ್ 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 ಹೊಡೆದ. ಮೊಸರೆಲ್ಲ ಹಿಂಗೆ ಎಲ್ಲ ಹರಿದ್ಬಿಡ್ತು. ಅಷ್ಟೊತ್ತಿಗೆ ಆಕೆ ಬಂದಳು, ಹೊಡ್ಕೋತ ಬಂದಳು. ಆಗ ಕೃಷ್ಣ ಜಿಗದ ಹೊರಗೆ ಹೋದ. ಹೀಗೆ ನೀವು ಪ್ರತಿಯೊಂದನ್ನು ಸ್ವಲ್ಪ ಆ್ಯಕ್ಷನ್ ಮಾಡಿ ಹೇಳಿದರೆ ನೋಡೋರಿಗೂ ಇಲ್ಲೇ ಆ ದೃಶ್ಯ ಕಣ್ಣೆದುರಿಗೆ ಬಂದಂತೆ ಇರ್ತದೆ. ಸುಮ್ಮನಿದ್ದು ಕೃಷ್ಣ ಬಂದ, ಅಮ್ಮನ ಬಪ್ಕೊಂಡ, ಹಾಲು ಕೊಡಿಸಂತಂದ. ಆಕೆ ಹಾಲು ಕೊಡಿಸಿದ್ಲು, ಒಳಗೆ ಹೋದ್ಲು. ಆ ಚಿತ್ರನೇ ಕಣ್ಣೆ ಬಂದಿದೆ. ಆಚಾರ ಅರ್ಧಂಬರ್ಧ ಹೇಳಿಕತ್ತಾರೆ ಅಂತಕೊಂಡಂತ ನೀವೇ ಬೈತೀರಿ ಅಲ್ಲ. ಆದರೆ ಟೀಕಾಕೃತ್ಪಾದರ ಮಾತು ನಿಮ್ಮ ಎದುರಿಗೆ ಚಿತ್ರವನ್ನು ಕೊಡ್ತದೆ. ಇದಕ್ಕೆ ಶಬ್ದ ಚಿತ್ರ ಅಂತ ಕರೀತಾರೆ. ಗರ್ಭಿಣಿ ಹೇಗೆ ಚಿತ್ರೈಹಿ ಪದೈಹಿ ಪ್ರಾಕ್ಟಿಕಲ್, ನನಗೆ ಈಗ ಇರ್ತೈತೆ ಹೊಟ್ಟೆ ನೋಡ್ರಿ, ಇನ್ನು ಕೊಡ ನೋಡ್ರಿ, ಹೆಜ್ಜೆ ಇಡ್ಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡಂತೇಳಿ ಇದ್ದದ್ದನ್ನು ಎದುರಿಗೆ ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ. ಅವಳುಗಳು ಅದು ಇದು ಮಾಡೋದು, ಆ ತರ್ಕ ಈ ತರ್ಕ, ಏನೋ ಕುತಂತ್ರ ಪಿತಂತ್ರ, ನೀವು ಯಾರು ಕೇಳೋರು, ಯಾಕೆ ಹಾಗೆ ಇತ್ಯಾದಿ ಮಾಡ್ಲಿಕ್ಕೆ ಆಕೆಗೆ ಶ್ರಮ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಹಾಗೆ ಪದಚಿತ್ರವನ್ನು ನಿರ್ಮಾಣ ಮಾಡಿದಂತೆ ಟೀಕಾಕೃತ್ಪಾದರ ಕ್ರಮ ಏನು ಅಂತ ತಿಳ್ಕೊಂಡಂತಂದರೆ, ವೇದವ್ಯಾಸರು ಹೇಳಿದರು ಏನಂತ, ಭಕ್ತಿ ಅಂತ ತಿಳ್ಕೊಂಡಂತಂದರೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು, ಭಗವಂತನ ಮಹಾತ್ಮ್ಯದ ಜ್ಞಾನ ಇರಬೇಕು. ಸುದೃಢೋ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ, ಗಟ್ಟಿಯಾಗಿರಬೇಕು.
ಉಳಿದೋದಕ್ಕಿಂತಲೂ ಹೆಚ್ಚು ಪ್ರೀತಿ ಇರಬೇಕು. ಅಂಥ ಸ್ನೇಹ ಭಕ್ತಿ ಅಂತ ಅನ್ಸ್ಕೊಳ್ತದೆ ಅಂತ ಆಚಾರ್ಯರು ಪುರಾಣದ ವಚನವನ್ನು ಕೊಟ್ಟು ಮುಂದೆ ಹೋಗ್ಬಿಟ್ರು. ಭಗವಂತನ ಮಹಿಮೆ ಗೊತ್ತಿರಬೇಕು. ಮಹಿಮೆ ಅಂದರೆ ಏನು ಮಹಿಮೆ ಗೊತ್ತಿರಬೇಕು? ಸುದೃಢ ಅಂತಂದರೆ ಏನರ್ಥ? ಸರ್ವತೋಧಿಕ ಅಂದರೆ ಏನರ್ಥ? ಇದನ್ನು ಟೀಕಾಕೃತ್ಪಾದರು ನಿಮ್ಮ ಎದುರಿಗೆ ಚಿತ್ರ ಭಾಷೆಯಲ್ಲಿ ಹೇಳ್ತಾರೆ. ಮಹಿಮಾ ಅಂತಂದರೆ ಸ್ವಾಭಧಿಕ ಉತ್ಕೃಷ್ಟತ್ವ ಪ್ರಕಾರಕ ಧ್ಯಾನಾನುಕೂಲ ವ್ಯಾಪಾರ. ಅಂದರೆ ಪರಮಾತ್ಮನಲ್ಲಿ ಆದರ ಇರಬೇಕಂದ್ರೆ ನೀನು ದೊಡ್ಡವನು ನಾನು ಸಣ್ಣವನು ಅಂತ ಅನ್ನೋ ಭಾವನೆ ಇರಬೇಕು. ಅದರ ಜೊತೆಗೆ ಇನ್ನೊಂದೇನು ಹೇಳ್ತಾರೆ, ಭಗವಂತನ ಮಹಿಮೆ ಅಂದರೆ ಏನು? ನಿರವಧಿಕ ಅನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ, ಇದೇ ಮಹಿಮ. ಅಲ್ಲಿ ಮಹಿಮಾ ಅಂತ ಆಚಾರ್ಯ ಹೇಳಿದರು, ಅದನ್ನು ವಿವರಣೆ ಮಾಡ್ತಾರೆ. ಪರಮಾತ್ಮನ ಯಾವ ಮಹಿಮಾ ತಿಳ್ಕೊಳ್ಬೇಕು? ಪರಮಾತ್ಮನ ಅಲ್ಲಿ ಅನಂತ ಗುಣಗಳಿವೆ. ಆ ಗುಣಗಳು ಹೇಗಿವೆ? ನಿರವಧಿಕ. ಒಂದೊಂದು ಗುಣ ಇನ್ಫಿನಿಟ್. ನನಗೂ ಕರುಣೆ ಗುಣ ಇದೆ, 1-2-4 ವಿದ್ಯಾರ್ಥಿಗಳ ಮೇಲೆ ಅಷ್ಟೇ. ಪರಮಾತ್ಮನದು ಜಗತ್ತಿನ ಎಲ್ಲರ ಮೇಲೆ ಇನ್ಫಿನಿಟ್ ಅವನ ಪ್ರೀತಿ, ಇನ್ಫಿನಿಟ್ ಅವನ ದಯೆ, ಇನ್ಫಿನಿಟ್ ಅವನ ಅನುಗ್ರಹ. ಅದಕ್ಕೆ ನಿರವಧಿಕ. ಅಂಥ ಗುಣಗಳು ಎಷ್ಟು? ಅನಂತ. ಒಂದೊಂದು ಗುಣವು ಇನ್ಫಿನಿಟ್. ಅಂಥ ಇನ್ಫಿನಿಟ್ ಗುಣಗಳು ಕಲ್ಪನೆ ಮಾಡಿಕೊಳ್ಳಿ, ಎಷ್ಟು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಆ ಗುಣಗಳು ಹೇಗಿವೆ? ಅನವದ್ಯ, ದೋಷರಹಿತವಾಗಿವೆ. ಪ್ರತಿಯೊಂದು ಅನಂತ. ಅಂಥ ಅನಂತ ಗುಣಗಳು ಅಂಥವೆಲ್ಲವೂ ದೋಷರಹಿತವಾಗಿವೆ. ನಿರವಧಿಕ, ಅನಂತ, ಅನವದ್ಯ. ಆಯ್ತಪ್ಪ, ನಮಗೇನು ಉಪಯೋಗ? ಕಲ್ಯಾಣ. ನಮಗೆ ಮಂಗಲ ಉಂಟು ಮಾಡ್ತಕ್ಕಂಥವುಗಳು ಒಂದೊಂದು ಗುಣ ನೆನೆಸಿದರೆ ಸಾಕು, ನಮಗೆ ಮಂಗಲ ಆಗ್ತದೆ ಅಂತನ್ನುವ ತಿಳುವಳಿಕೆ, ಅಂತನ್ನುವ ಮನಸ್ಸಿನಲ್ಲಿ ತೊಗೊಂಡು ಬನ್ನಿ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತ ಹೇಳಿ ತಿಳ್ಕೊಳ್ಬೇಕಾಗಿದ್ದರೆ, ಯಾಕೆ ಸರ್ವೋತ್ತಮ? ಅನಂತ ಗುಣ ಇವೆ, ಒಂದೊಂದು ಗುಣ ಪರಿಪೂರ್ಣ ಇವೆ. ಆ ಗುಣಗಳಲ್ಲಿ ದೋಷ ಇಲ್ಲ. ಆ ಗುಣಗಳನ್ನು ನೆನೆಸಿದರೆ ನಮಗೆ ಮಂಗಲ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ ಒಂದು ಮನಸ್ಸಿನಲ್ಲಿ ಬಂದರೆ ಆ ಗುಣ ತಿಳ್ಕೊಳ್ಳೋಕ್ಕೆ ನಿಮಗೆ ಇಚ್ಛೆ ಉಂಟಾಗ್ತದೆ. ಓಹ್, ಮಂಗಳ ಆಗ್ತದಲ್ಲ, ನಡೆ ಹೋಗೋಣ. ಗುಣಗಣತ್ವ ಜ್ಞಾನಪೂರ್ವಕ. ಜ್ಞಾನ ಅನುಭವಕ್ಕೆ ಬರಬೇಕು. ದುಃಖ ಆಗಿರ್ತದೆ, ವೆಂಕಟೇಶ ಅಂತಂದ ತಕ್ಷಣ ಸಮಾಧಾನ ಆಗ್ತದೆ. ನಮ್ಮಲ್ಲಿ ಅನೇಕ ಕಷ್ಟ ಇಟ್ಕೊಂಡು ಬಂದಿರ್ತಾರೆ. ನಾನೇನೋ ದೇವ್ರ ಶ್ಲೋಕ ಕೊಡ್ತೇನೆ, ಪರಮಾತ್ಮ ನೆನೆಸಿದರೆ ಅವ್ರ ಪಾಪ ಕಡಿಮೆ ಆಗ್ತದೆ, ಕೆಲಸ ಆಗ್ತದೆ ಅಂತನೂ ಒಂದು ವಿಶ್ವಾಸದಿಂದ ಅವ್ರು ಬರ್ತಾರೆ. 10-15 ದಿವಸದ ನಂತರ ಬರ್ತಾರೆ. ಅಷ್ಟರಲ್ಲೇನು ಎಲ್ಲ ದೂರ ಆಗಿರಂಗೆಲ್ಲ ಏನಿಲ್ಲ. ಆದರೆ ನಾನು ಕೇಳ್ತೀನಿ, ನಿಮಗೇನು ಅನುಭವ ಬರ್ಲಿಕ್ಕತ್ತದ? ಇಲ್ಲರಿ, ನಮಗೇನು ಆಗ್ತದೆ ಕೆಲಸ ಅಂತ ಅನ್ನಿಸ್ಲಿಕ್ಕತ್ತದ. ಏನೋ ಒಂದು ಕಾನ್ಫಿಡೆನ್ಸ್ ಬಂದದ. ದೇವರಲ್ಲಿ ವಿಶ್ವಾಸ ಹುಟ್ಟಿಸುವುದರಿಂದ ಕಾನ್ಫಿಡೆನ್ಸ್ ಏನು ಬರುತ್ತೆ? ಇದು ಸೈಕಾಲಜಿ. ಇದು ಪರಮಾತ್ಮ ಆ ರೀತಿ ವ್ಯವಸ್ಥೆ ಮಾಡಿದ್ದು ಹೀಗೆ. ಆ ವಿಶ್ವಾಸ ಅವರಲ್ಲಿ ಬೆಳೆದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆಗ ಬಂದು ಹೇಳ್ತಾರೆ, ಆಚಾರ್ಯ ನೀವೇ ನಮ್ಮ ಉದ್ಧಾರ ಮಾಡಿದರೆ, ನಾ ಇಂತಲ್ಲಿ ಉದ್ಧಾರ ಮಾಡ್ತೇನೆ. ಉದ್ಧಾರ ಮಾಡೋದನ್ನು ಪರಮಾತ್ಮ. ಆದರೆ ಅವರಿಗೆ ಆ ವಿಶ್ವಾಸ ಬರ್ತದೆ. ಯಾಕೆ? ಭಗವಂತನ ಗುಣಗಳು, ಪ್ರತಿಯೊಂದು ಮಹಿಮೆ ಗುಣಗಳು ಹಾಗೇ ಇವೆ. ಯಾವುದೇ ಶ್ಲೋಕ ತೆಗೆದುಕೊಳ್ಳಿ, ವಿಷ್ಣು ಸಹಸ್ರನಾಮದ ಯಾವುದೇ ಶ್ಲೋಕ ತೆಗೆದುಕೊಳ್ಳಿ, ಭಗವದ್ಗೀತೆ ಯಾವುದೇ ಶ್ಲೋಕ ತೆಗೆದುಕೊಳ್ಳಿ, ಹೇಳ್ತಾ ಇರಿ ದಿನಕ್ಕೆ 10 ಸರ್ತ, ಮಂಗಳಾಗ್ತಿಲ್ಲ ನೋಡ್ರಿ. ಗುಣಗಣತ್ವ ಜ್ಞಾನಪೂರ್ವಕ.
ಇದೇನಾಯಿತು? ಮಹಾತ್ಮ್ಯ ಜ್ಞಾನಪೂರ್ವಸ್ತು ಇದರ ವಿವರಣೆ ಆಯಿತು. ಸುದೃಢ ಅದು ಗಟ್ಟಿಯಾಗಿರಬೇಕು. ಆ ಪ್ರೀತಿ, ಭಗವಂತನ ಮೇಲೆ ಮಾಡುವ ಪ್ರೀತಿ ಇದು ಕಡಿಮೆ ಆಗಬಾರ್ದು. 4 ದಿವಸ ಮಾಡಿದೆ ಬಿಟ್ಬಿಟ್ಟೆ ಹಾಗೆ ಹೀಗಿರಬಾರ್ದು. ಕೊನೆಯವರೆಗೂ, ನನ್ನ ಕೊನೆಯ ಉಸಿರಿನವರೆಗೂ ಆ ವಿಶ್ವಾಸ ಇರಬೇಕು. ಅದೇನು ಟೀಕಾಕತ್ವ ಅದು ಹೇಗೆ ವರ್ಣನೆ ಮಾಡ್ತಾ ನೋಡ್ಕೊಳ್ಳಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಗಟ್ಟಿಮುಟ್ಟಾದ ಪ್ರೀತಿ ಅಂದರೆ ಏನರ್ಥ? ಸಾವಿರ ವಿಘ್ನ ಬಂದರೂ ಕೂಡ ಆ ವಿಶ್ವಾಸಕ್ಕೆ ಭಂಗ ಬರಬಾರ್ದು. ಹೌದು, ನನ್ನ ಪಾಪ ಅಷ್ಟಿದೆ, ಅಷ್ಟು ವಿಘ್ನ ಬರ್ತಾ ಇವೆ, ಪರಮಾತ್ಮನ ಜ್ಞಾನದಿಂದ ಎಲ್ಲ ಕಡಿಮೆ ಆಗ್ತಾ ಇವೆ, ಒಂದು ದಿವಸ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪಾಂಡವರಿಗೆ ಬಂದಷ್ಟು ಕಷ್ಟ ನಮಗೆ ಬಂದಿದೆಯಾ? ದ್ರೌಪದಿಯಷ್ಟು ಕಷ್ಟ ನಾವು ಅನುಭವಿಸಿದ್ದೇವೆಯಾ? ಸೀತೆಯ ಸ್ಥಳದಲ್ಲಿರ್ತಕ್ಕಂಥ ವೇದವತಿ ಕಷ್ಟಪಟ್ಟದ್ದನ್ನು ನಾವು ಕೂಡ ಲಂಕೆಯಲ್ಲಿ ಅಶೋಕವನದಲ್ಲಿ ಕೂತ್ಕೊಂಡು ಕಷ್ಟ ಅನುಭವಿಸಿದ್ದೇವೆಯಾ? ನಮಗೇನೂ ಇಲ್ಲ, ಆದರೂ ತಿಳ್ಕೊಳ್ತೇವೆ ಭಾಳ ಕಷ್ಟ ಇದೆ. ಇನ್ನು ಸರ್ವತೋಧಿಕ ಅಂತಂದರೆ ಹೇಗೆ? ಎಲ್ಲಕ್ಕಿಂತ ಹೆಚ್ಚು ಟೀಕಾಕರ್ತರು ಬಿಡಿಸಿ ಹೇಳ್ತಾರೆ. ಸ್ವ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನನಗಿಂತಲೂ ಪರಮಾತ್ಮ ಶ್ರೇಷ್ಠ, ನನ್ನ ಮನೆಗಿಂತಲೂ ಶ್ರೇಷ್ಠ, ನನ್ನ ಮಕ್ಕಳಿಗಿಂತ, ನನ್ನ ಹೆಂಡತಿಗಿಂತ, ನನ್ನ ಬಂಧುಗಳಿಗಿಂತ, ನನ್ನ ದುಡ್ಡಿನಿಗಿಂತ, ನನ್ನ ಜೀವಕ್ಕಿಂತಲೂ ಪರಮಾತ್ಮ ಶ್ರೇಷ್ಠ. ಸ್ವಾತ್ಮ ಆತ್ಮ ಆತ್ಮೀಯ ಸಕಲ ವಸ್ತುಭ್ಯ ಅನೇಕ ಗುಣಾಧಿಕ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ನಿರವಧಿಕಾನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ. ಸುದೃಢ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಸರ್ವತೋಧಿಕ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನಂತರ ಏನು? ಭಕ್ತಿ ಆತ್ಮಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಸ್ನೇಹ ಅಂತಂದ್ರೇನು? ಪ್ರೀತಿ, ಪ್ರೇಮ. ಸ್ನೇಹ ಅಂದರೆ ಗೆಳೆಯರ ಮೇಲೆ ಮಾಡ್ತಕ್ಕಂಥ ಒಂದು ಆಕರ್ಷಣೆ ಅಲ್ಲ, ಅದಕ್ಕೆ ತಿಳಿಸಿ ಹೇಳ್ತಾರೆ. ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಮಹಾತ್ಮ ಜ್ಞಾನಪೂರ್ವಕವಾದ ಗಟ್ಟಿಮುಟ್ಟಾದ, ಆನಂತರ ಎಲ್ಲಕ್ಕಿಂತಲೂ ಹೆಚ್ಚಾದ ಪ್ರೀತಿ, ಸ್ನೇಹ, ಭಕ್ತಿ ಅನ್ನೋದನ್ನು ಟೀಕಾಕತ್ಪಾದರ ಎದುರಿಗೆ ಚಿತ್ರ ತಂದು ನಮ್ಮ ಎದುರುಗಿಡ್ತಾರೆ. ಇದಕ್ಕೆಂತಲೇ ಚಿತ್ರಮಯ ಭಾಷೆ. ಕೆಲವು ಸರ್ತ್ಯಕ್ಕೆ ವಿಷಯಗಳ ಪ್ರಾಬ್ಲಮ್ ಬರ್ತಾವೆ. ಪರಮಾತ್ಮ ಏನು ಹೇಳ್ತಾನೆ? ಜ್ಞಾನದಷ್ಟು ಪವಿತ್ರ ವಸ್ತು ಇಲ್ಲ ಅಂತ ಹೇಳಿದರು. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹ ವಿದ್ಯತೆ ಅಂತ. ನನ್ನನ್ನು ಪಡೆಯಬೇಕಾಗಿದ್ದರೆ ಜ್ಞಾನದಷ್ಟು ಪವಿತ್ರವಾದ ಬೇರೆ ಆ ಒಂದು ಕ್ರಮ ಇಲ್ಲ ಅಂತ ತಿಳ್ಕೊಳ್ತೇವೆ. ಜ್ಞಾನ ವಸ್ತು ಅಲ್ಲ, ಜ್ಞಾನ ಇದು ಅನುಭವಕ್ಕೆ ಬರ್ತಕ್ಕಂಥ ವಿಶಿಷ್ಟ ಅನುಭವ ಜ್ಞಾನ. ಆನಂತರ ಇನ್ನೊಂದು ಕಡೆ ಪರಮಾತ್ಮ ಹೇಳ್ತಾನೆ, ಭಕ್ತ್ಯಾತ್ಮನನ್ನಯ ಶಕ್ಯ ಅಹಮೇವಂ ವಿದೋರ್ಜುನ. ಕೇವಲ ಭಕ್ತಿಯಿಂದ ನಾನು ಸಿಗ್ತೇನೆ ಅಂತ. ಜ್ಞಾನಿ ಪ್ರಿಯತಮೋ ಅಥೋಮಿ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಜ್ಞಾನಿ ಅತ್ಯಂತ ಪ್ರಿಯ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ ಭಕ್ತಿ ಆತ್ಮ ಅಭಿಜಾನಾತಿ, ಭಕ್ತಿಯಿಂದಲೇ ನನ್ನನ್ನು ಸಂತೋಷಪಡಿಸ್ಲಿಕ್ಕಾಗ್ತದೆ. ಹಿಂಗೆ ಉಲ್ಟಾ ಸುಲ್ಟಾ ಯಾಕೆ ಪರಮಾತ್ಮ ಹೇಳ್ತಾನೆ ಅಂತ ಅನ್ನೋ ಸಂಶಯ ಬರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಟೀಕಾಕೃತ್ಪಾದರು ಕ್ಲಿಯರ್ ಮಾಡ್ತಾರೆ. ಜ್ಞಾನ ಭಕ್ತಿ ಅವಳಿ ಜವಳಿ ಇದ್ದಾಗೆ. ಜ್ಞಾನವಿಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದೆ ಜ್ಞಾನವಿಲ್ಲ. ಒಂದಕ್ಕೊಂದು ಕಾರ್ಯಕಾರಣ ಸಂಬಂಧದಿಂದ ಯುಕ್ತವಾಗಿರ್ತಕ್ಕಂಥವುಗಳು. ಆದ್ದರಿಂದಾಗಿ ನಮ್ಮ ಶಾಸ್ತ್ರದಲ್ಲಿ
ಎಲ್ಲಿ ಭಕ್ತಿಯಿಂದ ಮುಕ್ತಿ ಅಂತ ಹೇಳ್ತಾರೆ, ಜ್ಞಾನ ಸಹಿತ ಭಕ್ತಿಯಿಂದಲೇ ಮುಕ್ತಿ ಅಂತ ತಿಳ್ಕೊಳ್ಬೇಕು. ಎಲ್ಲಿ ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾರೆ, ಅಲ್ಲಿ ಜ್ಞಾನ ಸಹಿತ ಭಕ್ತಿಯಿಂದ ಭಕ್ತಿ ಸಹಿತವಾದ ಜ್ಞಾನದಿಂದ ಮುಕ್ತಿ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ, ಅಂದರೆ ಎಷ್ಟು ಕಲ್ಪನೆ ಕಾನ್ಸೆಪ್ಟ್ ಕ್ಲಿಯರ್ ಆಗುವಂತೆ ಟೀಕಾಕೃತ್ಪಾದರು ಹೇಳ್ತಾರೆ ಶ್ರೀಮನ್ ನ್ಯಾಯಸುಧಾದಲ್ಲಿ. ಅಸ್ಮಿನ್ ಶಾಸ್ತ್ರೇ ಯತ್ರ ಯತ್ರ ಜ್ಞಾನಸ್ಯ ಮೋಕ್ಷ ಸಾಧನತ್ವ ಮುಚ್ಯತೆ, ಎಲ್ಲೆಲ್ಲಿ ಜ್ಞಾನ ಮೋಕ್ಷಕ್ಕೆ ಸಾಧನ ಅಂತ ಹೇಳಲಾಗ್ತದೆ, ತತ್ರ ತತ್ರ ಜ್ಞಾನಮಿತಿ ಪದೇನ, ಆವಾಗ ಜ್ಞಾನ ಅಂತ ಅನ್ನೋ ಪದದಿಂದ ಭಕ್ತಿ ಇತಿ ಲಕ್ಷ್ಯತೆ, ಭಕ್ತಿ ಅಂತ ತಿಳ್ಕೊಳ್ಬೇಕು. ಕುತಃ ಸಂಬಂಧಾತ್, ಯಾಕೆ ಜ್ಞಾನಸ್ಯ ಭಕ್ತಿ ಭಾಗತ್ವಾತ್, ಜ್ಞಾನ ಭಕ್ತಿ ಒಂದೇ ಅನುಭವದ ಎರಡು ಭಾಗಗಳು. ಮಹಾತ್ಮ್ಯ ಜ್ಞಾನ ಸಮುದಾಯೋ ಹಿ ಭಕ್ತಿ, ಮಹಾತ್ಮ್ಯ ಜ್ಞಾನದ ಸಮುದಾಯವೇ ಭಕ್ತಿ ಅಂತ ಅನ್ಸ್ಕೊಳ್ತದೆ. ಆದ್ದರಿಂದ ಜ್ಞಾನಂ ಭಕ್ತೇ ಭಾಗ, ಜ್ಞಾನ ಭಕ್ತಿಯ ಭಾಗ. ಆದ್ದರಿಂದಾಗಿ ಏನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಮಾಡ್ಕೊಂಬ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡಂತ. ಇಲ್ಲ ಭಕ್ತಿ ಯಾಕೆ ಬೇಕು ಅನ್ನೋದಕ್ಕೆ ಒಂದು ಸಣ್ಣ ವಾಕ್ಯದಲ್ಲಿ ಉತ್ತರ ಕೊಟ್ಟು ಮುಗಿಸ್ಬಿಡ್ತಾರೆ. ಯದ್ ಭಗವತಃ ಏವ ಜೀವಾನಾಂ ಮುಕ್ತಿ, ದೇವರಿಂದ ಮುಕ್ತಿ ಹೋದಿಲ್ಲ. ಇಲ್ಲಿ ತನಕ ವಿವರಣೆ ಮಾಡಿದ್ದೇವೆ. ಮತ್ತು ನಾವು ಯಾವ ವ್ಯಕ್ತಿ ನಮಗೆ ಬಿಡಬೇಕಾಗ್ಯದ ಅವನು ಸಂತುಷ್ಟ ಆಗೋದು ಬೇಡೇನು? ಅವನು ಸಂತೋಷ ಇದ್ದಾಗ ನಮ್ಮ ಮುಕ್ತಿ ಆಗ್ತದೆ. ಅವನು ಸಂತೋಷ ಆಗಬೇಕಾಗಿದ್ದರೆ ಅವನ ಮೇಲೆ ಪ್ರೀತಿ ಮಾಡಬೇಕು. ಇಷ್ಟು ಸ್ಪಷ್ಟ ನಿಮಗೆ ಗೊತ್ತಾಗೋದಿಲ್ಲೇನೋ ಅಂತಕೊಂಡು ಕೇಳ್ತಾರೆ. ಈ ರೀತಿಯಾಗಿ ಇಂಥ ಅನೇಕ ಪ್ಯಾರಾಗ್ರಾಫ್ಗಳಿವೆ. ಒಂದು ಕಾನ್ಸೆಪ್ಟ್ ಅತಿ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಏನು ಗಂಭೀರವಾದ ಶೈಲಿ, ಅತಿ ಸ್ಪಷ್ಟವಾದ ಗಂಭೀರವಾದ ಶೈಲಿಯನ್ನು ಇನ್ನೊಬ್ಬರು ಏನು ತಪ್ಪು ಮಾಡಿದ್ದಾರೆ, ನಾವು ಯಾಕೆ ಸರಿ ಅಂತ ಅನ್ನೋದನ್ನು ತಿಳಿಸ್ತಾರೆ. ಶಂಕರ ಭಾಷ್ಯದ ಬ್ರಹ್ಮಸೂತ್ರದ ಉಪೋದ್ಘಾತದಲ್ಲಿ ಈ ರೀತಿಯಾಗಿ ವಿವರಣೆ ಬರ್ತದೆ. ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ ವೇದಾಂತ ವಾಕ್ಯೇಶು, ಎರಡು ಥರದ ಬ್ರಹ್ಮ ವೇದಾಂತದ ಗ್ರಂಥಗಳಲ್ಲಿ ಅಂದರೆ ಉಪನಿಷತ್ನಲ್ಲಿ ಕಂಡುಬರ್ತದೆ. ನಾಮರೂಪ ವಿಕಾರ ಉಪಾಧಿ ವಿಶಿಷ್ಟಂ, ಒಂದು ನಾಮ ರೂಪ ಇತ್ಯಾದಿ ವಿಕಾರದಿಂದ ಅಂದರೆ ಗುಣ ಹೆಸರು ಇತ್ಯಾದಿ ಯುಕ್ತಿರ್ತಕ್ಕಂಥ ಬ್ರಹ್ಮನ ವರ್ಣನೆಯೂ ಬರ್ತದೆ ಉಪನಿಷತ್ನಲ್ಲಿ. ತದ್ವಿಪರೀತಂಚ ಇನ್ನೊಂದು ಸರ್ವೋಪಾಧಿ ವಿವರ್ಜಿತಂ, ಏನೂ ಇಲ್ಲ, ನಿತ್ಯ ಬುದ್ಧ ಮುಕ್ತ ಸ್ವಭಾವ ನಿರ್ಗುಣ ನಿರಾಕಾರ ಅಂತ ವರ್ಣನೆ ಬರ್ತದೆ. ಯತ್ರ ಹಿ ದ್ವೈತಮೇವ ಭವತಿ ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರಃ ಇತ್ಯಾದಿ ವಾಕ್ಯಗಳಲ್ಲಿ ಬ್ರಹ್ಮನ ಎರಡು ರೂಪಗಳನ್ನು ಹೇಳ್ತಾರೆ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಎಲ್ಲಿ ತನಕ ನಮಗೆ ಅಜ್ಞಾನ ಇದೆ ಅಲ್ಲಿವರೆಗೂ ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿ. ಕೆಲವು ವಾಕ್ಯಗಳು ಬ್ರಹ್ಮಣ್ಣನ ಉಪಾಸನೆಯನ್ನು ಹೇಳುತ್ತವೆ, ಕೆಲವುಗಳು ಜ್ಞಾನ ಆದಂತೆ 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 ಅವನು ನಾನು ಅಂತ ಅನುಭವ ಬರ್ತದೆ. ಕೆಲವುಗಳು ಕರ್ಮವನ್ನು ಸಮೃದ್ಧಿಗೋಸ್ಕರ ಹೇಳ್ತವೆ. ಆದ್ದರಿಂದಾಗಿ ಉಪಾಧಿಯುಕ್ತ ಬ್ರಹ್ಮನನ್ನು ಉಪಾಸನೆ ಆರಂಭದಲ್ಲಿ ಎಲ್ಲರೂ ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು. ಆದರೆ ಕೊನೆಯ ನಿರ್ಣಯ ಏನು? ನಿರಸ್ತ ಸಮಸ್ತೋಪಾದಿಷು, ಎಲ್ಲ ಉಪಾಧಿರಹಿತನಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರನಾದ ಸಮಸ್ತ ತಂತ ಬ್ರಹ್ಮನನ್ನು ಉಪನಿಷತ್ತು ತಿಳಿಸಿ ಹೇಳ್ತಾರೆ. ಇದೇ ಉಪನಿಷತ್ತಿನ ಸಾರ ಅಂತ ತಿಳ್ಕೊಂಡು ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಎರಡೂ ವರ್ಣನೆ ಬರ್ತದೆ, ಆದರೆ 90% ವರ್ಣನೆ ಗುಣರಹಿತನಾದ ಸಗುಣನಾದ ವರ್ಣನೆ ಇದೆ. 10% ನಿರ್ಗುಣ ನಿರಾಕಾರ ಅಂತಿದೆ. ಅಲ್ಲಿಯೂ ಕೂಡ ಅರ್ಥ ಏನು? ಪ್ರಾಕೃತ ಗುಣರಹಿತ. ನಿರ್ಗುಣ ಅಂತಂದರೆ ನಮ್ಮಂತೆ ವಿಕಾರವಾದ ಗುಣಗಳಿಂದ ಇಲ್ಲ. ನಿರಾಕಾರ ಅಂತಂದರೆ ಒಂದೇ ಆಕಾರದಲ್ಲಿ
ಅವನನ್ನು ಸೀಮಿತ ಆಕಾರದಲ್ಲಿ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಅವನು ಅವ್ಯಾಕೃತ ಆಕಾಶವನ್ನು ಮೀರಿ ಇದ್ದಾನೆ, ಆದ್ದರಿಂದ ನಿರಾಕಾರ. ಅವರು ಎಲ್ಲ 90% ಹೇಳಾರೆ, ನಿರ್ಗುಣ ಸ್ವಲ್ಪ ಹೇಳಾರೆ, ನಾವು ಒಪ್ತೀವಿ ಅಂತ ತಿಳ್ಕೊಂಡು ಮುಗಿಸ್ಬಿಡ್ತಾರೆ. ಅದು ಟೀಕಾಕೃತ್ಪಾದರು ಉಪನಿಷತ್ತಿನ ಸಾರ ಏನು? ಎಂಥ ಅದ್ಭುತ ರೀತಿಯಿಂದ ಹೇಳ್ತಾರೆ ಟೀಕಾಕೃತ್ಪಾದರು. ಆನಂದಾಗಿ ಕಣ್ಣಿಂದ ಆನಂದ ಅಶ್ರು ಬರ್ತದೆ. ಸರ್ವಾಣ್ಯಪಿ ವೇದಾಂತ ವಾಕ್ಯಾನಿ, ಅದ್ವೈತಗಳು ಹೇಳುವಂತೆ ಕಾರ್ಯಬ್ರಹ್ಮ, ನಿರುಪಾಧಿಕ ಬ್ರಹ್ಮ, ಉಪಾಧಿ ಬ್ರಹ್ಮ, ಅನುಪಾಧಿಕ ಬ್ರಹ್ಮ, ಈ ಯಾವುದೇ ಭೇದ ಇಲ್ಲ. ಎಲ್ಲ ಉಪನಿಷತ್ತಿನ ವಾಕ್ಯಗಳು ಅಸಂಖ್ಯ ಕಲ್ಯಾಣ ಗುಣಾಕಾರಂ, ಅಸಂಖ್ಯ ಕಲ್ಯಾಣ ಗುಣಗಳಿಂದ ಯುಕ್ತನಾದ, ಸಕಲ ದೋಷ ಗಂಧ ವಿದೂರಂ, ಎಲ್ಲ ದೋಷದ ಗಂಧನೂ ಇಲ್ಲ, ಏಕರೂಪಮೇವ ಬ್ರಹ್ಮ, ಸರ್ವೋತ್ತಮನಾದ ಬ್ರಹ್ಮನನ್ನೇ ನಾರಾಯಣಾಖ್ಯಂ ಪ್ರತಿಪಾದಯಂತಿ. ನಾರಾಯಣನಾದಂಥ ಪರಮಾತ್ಮನನ್ನು ತಿಳಿಸಿಕೊಡ್ತೇವೆ. ಆದರೆ ತಿಳಿಸಿಕೊಳ್ಳುವಾಗ 5 ತರಹದ, ಎಷ್ಟು ಬಟ್ ತಿಳಿಸಿ ಹೇಳ್ತಾರೆ ನೋಡಿ, ನಮಗೆ 5 ಕ್ರಮದಿಂದ ಅವು ತಿಳಿಸಿ ಹೇಳುತ್ತವೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಕಾನಿಚಿತ ಕೆಲವು ಉಪನಿಷತ್ ವಾಕ್ಯಗಳು ಸರ್ವಜ್ಞತ್ವ, ಸರ್ವಜ್ಞ, ಸರ್ವೇಶ್ವರ, ಸರ್ವಾಂತರ್ಯಾಮಿ, ಸೌಂದರ್ಯಾದಿ ಗುಣಗಳಿಂದ ವಿಶಿಷ್ಟಾಂತ ವರ್ಣನೆ ಮಾಡ್ತೇವೆ ಉಪನಿಷತ್ತಿನ ಕೆಲವು ವಾಕ್ಯಗಳು. ಕಾನಿಚಿತ ಇನ್ನು ಕೆಲವು ವಾಕ್ಯಗಳು ಅಪಹತ ಪಾತ್ಮಾನಂ, ಅವನಲ್ಲಿ ಯಾವ ದೋಷ ಇಲ್ಲ, ಅವನಲ್ಲಿ ದುಃಖ ಇಲ್ಲ, ಪ್ರಾಕೃತವಾದ ಭೌತಿಕವಾದ ಶರೀರ ಅವನಿಗಿಲ್ಲ, ಆದ್ದರಿಂದಾಗಿ ಅವನು ನಿರಾಕಾರ ಅಂತ ತಿಳ್ಕೊಂಡಂಥೇಳಿ ವರ್ಣನೆ ಮಾಡುತ್ತಾರೆ. ನಿರಾಕಾರ ಇತ್ಯಾದಿ ಉತ್ತರ ಕೊಟ್ಬಿಟ್ರು. ಕಾನಿಚಿತ ಕೆಲವು ಪರಮಾತ್ಮನ ಮಹಿಮೆಗಳು ಅತಿ ಗಹನತೆಯ ಬಹಳ ರಹಸ್ಯದಿಂದ ತಿಳ್ಕೊಳ್ಬೇಕು. ವಿಚಾರ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವಾಗೇನು ಹೇಳ್ತಾರೆ, ವಾಕ್ ಮನಸ್ಸ ಅಗೋಚರತ್ವೇನ, ನಮ್ಮ ಮಾತಿನಿಂದ ಪೂರ್ಣವನ್ನು ಮಾಡಲಿಕ್ಕಾಗೋದಿಲ್ಲ, ನಮ್ಮ ಮನಸ್ಸಿನಿಂದ ಅದನ್ನು ಪೂರ್ತಿ ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಈ ನಮ್ಮ ಕಲ್ಪನೆಯಿಂದ ಅವನು ಹೊರಕಾಗಿದ್ದಾನೆ ಅಂತ ಅನ್ನೋದು ಹೇಳ್ತಾರೆ. ಇದರ ಅರ್ಥ ಅವನಿಗೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ಅದನ್ನು ತಿಳಿದುಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಅರ್ಥ. ಕಾನಚಿತ ಸರ್ವ ಪರಿತ್ಯಾಗೇನ ತಸ್ಯೈವ ಉಪಾದಾಯ, ಇನ್ನು ಕೆಲವು ವಾಕ್ಯಗಳು ಅವನನ್ನು ಬಿಟ್ಟರೆ ಸರ್ವೋತ್ತಮ ಯಾರೂ ಇಲ್ಲ ಅಂತ ತಿಳಿದುಕೊಳ್ಳೋಸ್ಕರ ಅದ್ವಿತೀಯ ಅಂತನೋ ಶಬ್ದ ಉಪಯೋಗಿಸ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅಂದ್ಕೊಂಡು ಕರೀತಾರೆ. ಏಕಮೇವ ಅದ್ವಿತೀಯಂ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಲ್ಲಿ ಅವನ ಸರ್ವೋತ್ತಮತ್ವದ ವಿಚಾರ ಬಂದಿದ್ದರಿಂದ ಹೀಗೆ ರೀತಿಯಾಗಿ ಹೇಳ್ತಾರೆ. ಕಾನಿಚಿತ ಸರ್ವತಾ ಪ್ರತೀತಿ ಪ್ರವೃತ್ತಿ ನಿಮಿತ್ತತಾ ಪ್ರತಿಪತ್ತ್ಯರ್ಥಂ, ಜಗತ್ತಿನ ಪ್ರತಿಯೊಬ್ಬರ ಅಸ್ತಿತ್ವ, ಜ್ಞಾನ, ಅವರ ಕ್ರಿಯೆ ಇವುಗಳನ್ನು ತಿಳಿಸಿ ಹೇಳೋದಕ್ಕೋಸ್ಕರ, ಅವುಗಳನ್ನು ಅವರಿಗೆ ಕೊಡುವುದಕ್ಕೋಸ್ಕರ ಸರ್ವಾತ್ಮಕನಾಗಿ ಅನೇಕ ಪ್ರಕಾರದಿಂದ ಪರಮಪುರುಷಂ ಬೋಧಯಂತಿ, ಪರಮಾತ್ಮನ ತಿಳಿಸ್ಕೊಡ್ತಾರೆ. ಹೀಗೆ ಪರಮಾತ್ಮನ ವಿವಿಧ ಮುಖಗಳನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಆದರೆ ವ್ಯಾಕುಲ ಬುದ್ಧಯ, ಯಾರ ಬುದ್ಧಿ ದೂಷಿತವಾಗಿದೆ, ಗುರು ಸಂಪ್ರದಾಯ ವಿಕಲಾಹ, ಅವರಿಗೆ ಗುರುಗಳ ಸಂಪ್ರದಾಯ ಇಲ್ಲೇ ಇಲ್ಲ. ಯಾಕೆಂತಂದರೆ ಅವರಿಗೆ 2-3 ಮಂತ್ರ ಬಂದಿರತಕ್ಕಂಥವರು. ಅಶ್ರುತ ವೇದ ವ್ಯಾಖ್ಯಾತಾರ, ವೇದದ ರಹಸ್ಯಾರ್ಥವನ್ನು ತಿಳಿಯದೇ ಇರತಕ್ಕಂಥ, ಸರ್ವತ್ರಾಪಿ ಎಲ್ಲ ಕಡೆಯಲ್ಲಿ ಒಬ್ಬನೇ ಬ್ರಹ್ಮ, ಜಗತ್ತುಳ್ಳು, ಪರಮಾತ್ಮನ ಗುಣ ಇಲ್ಲ, ಈ ರೀತಿಯಾಗಿ ಹೇಳಿ ವೇದದ ವಿರುದ್ಧ ಅರ್ಥವನ್ನು ಹೇಳಿ ವೇದವನ್ನು ನಾಶಪಡಿಸ್ತಾ ಇದ್ದಾರೆ. ನೋಡಿ, ಮೊದಲಿನ ಭಾಷೆ ಶಂಕರ ಭಾಷೆಯಲ್ಲಿ ಬಂತು 2 ರೂಪ ಬ್ರಹ್ಮ, 2 ವರ್ಣನೆ ಮಾಡ್ತಾರೆ. ಆದರೆ ವರ್ಣನೆ ಮಾಡ್ತಕ್ಕಂಥದ್ದು ಅದು ತಿಳಿಲಿ ಅಂತ ತಿಳ್ಕೊಂಡು ಅಂಥೇಳಿ, ಆದರೆ ಅದಕ್ಕೆ ಗುಣ ಇಲ್ಲ, ಮತ್ತೊಂದಿಲ್ಲ, ಇದೊಂದಿಲ್ಲ, ಆದ್ದರಿಂದ ನಿರ್ಗುಣನನ್ನು ಒಪ್ಪಬೇಕು ಅಂತ ತಿಳ್ಕೊಂಡು ಅಂತೇಳಿ ಕೊನೆಗೆ ನಿರ್ಣಯ ಕೊಡ್ತಾರೆ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಅವ್ರಿಗೆ ಇನ್ನೂ ಸರಿಯಾಗಿ ಎಷ್ಟೆಷ್ಟು ಪರಮಾತ್ಮನನ್ನು ಎಲ್ಲಿ ವಾಂಗ್ಮನಸ ಅಗೋಚರ ಅಂತ ಹೇಳ್ತಾರೆ, ಅಲ್ಲಿ ಅತಿ ಗಹನನಾಗಿದ್ದ ಅವನ ಮಹಿಮೆ ಅತ್ಯಂತ ಗಹನ ಅಂತ ಓಸ್ಕರ್ತಾರೆ.
ಎಲ್ಲಿ ಅವನು ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ, ಪ್ರಾಕೃತ ಗುಣರಹಿತ ಸೀಮಿತ ರೂಪದಲ್ಲಿ ಇರಲಿಕ್ಕಾಗದೇ ಇರತಕ್ಕಂಥ ವಿಸ್ತೃತ ಅಂತ ಗುಣ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಆನಂತರ ಹೆಚ್ಚಿನ ಮಂತ್ರಗಳು, ಹೆಚ್ಚಿನ ಉಪನಿಷತ್ ವಾಕ್ಯಗಳು ಅವನೇ ಸರ್ವೋತ್ತಮ, ಅವನ ಅಧೀನ ನಾವಿದ್ದೇವೆ, ಚೇತನರ ಪ್ರವೃತ್ತಿ ಪ್ರಮಿತಿ ಇತ್ಯಾದಿಗಳು ಅವನ ಅಧೀನ ಇವೆ, ಅವನು ಸ್ವತಂತ್ರನಾಗಿದ್ದಾನೆ ಅಂತ ವರ್ಣನೆ ಮಾಡ್ತೇವೆ. ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಸಮನ್ವಯ ಮಾಡಬೇಕೇ ಹೊರತು ಒಂದೇ ಹದ ಇಟ್ಕೊಂಡು ನಮ್ಮ ಇದೇ ವಾಕ್ಯ ನಾವು ಒಪ್ತೇವೆ, ಬೇರೆ ಹೆಚ್ಚಿದ ಒಪ್ಪೋದಿಲ್ಲ, ನಾ ಹೇಳ್ದಂಗೆ ಒಪ್ಪಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಹೇಳ್ತಾರೆ. ಚಿತ್ರೇ ಪದೇಶ ಗಂಭೀರೈ, 9 ತಿಂಗಳು ತುಂಬಿದ ಗರ್ಭಿಣಿ ತಮಾಷೆಗೆ ಮೇಷ ಮಾಡೋದಿಲ್ಲ. ಯಾಕೆ? ಅವಳಿಗೆ ಭಾರ ತಡೀಲಿಕ್ಕೆ ಹಾಕೋದಿಲ್ಲ. 4 ಮಂದಿ ನಗ್ಸಿದ ಮೇಲೆ ಅಂತಕೊಂಡು ಅಷ್ಟೇ ನಗ್ತಾಳೆ, ಇಲ್ಲ ಗಂಭೀರ ಕೂತ್ಕೊಂಡಿರ್ತಾಳೆ. ಮಾತನಾಡೋರು ಒಂದೆರಡೇ ಮಾತಿನಲ್ಲಿ ಎಲ್ಲ ವಿಚಾರ ಹೇಳಿಬಿಡ್ತಾಳೆ. ಹಾಗೆ ಟೀಕಾಕೃತ್ಪಾದರ ಮಾತುಗಳು ಗಂಭೀರ. ಆನಂತರ ಗರ್ಭಿಣಿ ಮತ್ತೇನು ಯಾವ ರೀತಿ ತಿಂದಿರ್ತಾಳೆ ಅವಳು? ಅಖಂಡಿತೈ ಮಾನೈ, ಅವಳು ಇನ್ನೊಬ್ಬರಿಂದ ಪೀಡಿತಳಾಗಿರೋದಿಲ್ಲ. ಏಕೆ? ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ 3 ತಿಂಗಳ ನಂತರ, ಮ್ಯಾಕ್ಸಿಮಮ್ 5 ತಿಂಗಳ ನಂತರ ಪತಿ ಪತ್ನಿಯರು ಸಂಬಂಧ ಮಾಡಬಾರ್ದು ಅಂತ ಹೇಳ್ತಾರೆ ಗರ್ಭಿಣಿ ಆದಮೇಲೆ. ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ವಿಕೃತಿ ಉಂಟಾಗ್ತದೆ ಸಂತಾನದ ಮೇಲೆ ಅಂತ ಹೇಳಿ. ಆದ್ದರಿಂದಾಗಿ ಇವಳು ಸುಮಾರು 9 ತಿಂಗಳು ತುಂಬ 3-4 ತಿಂಗಳಿಂದ ಗಂಡನ ಸ್ಪರ್ಶದಿಂದಲೂ, ಅಂದರೆ ಯಾವ ರೀತಿಯ ಸ್ಪರ್ಶ ಆ ರೀತಿಯ ಸ್ಪರ್ಶದಿಂದ ರಹಿತಳಾಗಿರ್ತಾಳೆ ಅಂತ ತಿಳ್ಕೊಂಡಂಥೇಳಿ. ಇಲ್ಲಿ ಮಾನ ಅಂತ ತಿಳ್ಕೊಂಡಂತಂದರೆ ಪ್ರಮಾಣ. ಅಖಂಡಿತೈ ಮಾನೈ, ಅಲ್ಲಿ ಅವಳ ಶರೀರ ಸ್ಪರ್ಶದಿಂದ ವಿಕೃತ ಆಗಿರೋದಿಲ್ಲ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರಮಾಣಗಳು, ಶ್ರೀಮದಾಚಾರ್ಯ ಕೊಟ್ಟ ಪ್ರಮಾಣಗಳು ಅಖಂಡಿತೈ, ಅದನ್ನು ಖಂಡನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರಮಾಣಗಳನ್ನು ಕೊಡ್ತಾರೆ. ತತ್ವ ಅಂತ ಅಂತಂದರೆ ಏನು? ಯಾರ್ಯಾರು ಏನೇನು ಪರಿಭಾಷೆ ಕೊಟ್ಟರು. ತತ್ವಂ ಅನಾರೋಪಿತಂ ಪ್ರಮಿತಿ ಯಾವತ್ತು. ತತ್ವ ಅಂತ ಹೇಗಿರಬೇಕು? ಹೇಗಿದೆ ಹಾಗೆ ಇರಬೇಕು. ಇನ್ನೊಂದರಿಂದ ಅರ್ಥ ವಿಕೃತವಾಗುವಂತೆ ಇರಬಾರ್ದು. ಅದರ ಮೇಲೆ ವಿಚಾರಗಳ ಆರೋಪ ಇರಬಾರ್ದು. ಶುಕ್ತಿ ರಜತದಂತೆ ಯಾವುದೋ ಒಂದು ಕಣ್ಣಿಗೆ ಕಾಣದೇ ಇದರಿಂದ ಕಣ್ಣಿಗೆ ಚಾಕಿಚಕ್ಕೆಯಿಂದ ತಪ್ಪು ಅರ್ಥ ಆಗಬೇಕು, ಆಗಿರಬಾರ್ದು. ಅದು ಆರೋಪರಹಿತವಾಗಿರಬೇಕು. ಅನ್ಯೂನ ಅತಿರಿಕ್ತ ಪರಿಷ್ಕಾರ ಕೊಡ್ತಾರೆ ಟೀಕಾಕೃತ್ಪಾದರು. ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅಂತಂದರೆ ಸತ್ತ, ಪ್ರವೃತ್ತಿ, ಪ್ರಮಿತಿ, ತ್ರೈವಿಧ್ಯೇಷು ಪರ ಅನಪೇಕ್ಷತ್ವಂ, ಅಸ್ತಿತ್ವ, ಜ್ಞಾನ ಮತ್ತು ಕ್ರಿಯಾ, ಇವುಗಳಲ್ಲಿ ಇನ್ನೊಬ್ಬರನ್ನು ಅವಲಂಬಿಸುವುದು ಅಸ್ವಾತಂತ್ರ್ಯ, ಇನ್ನೊಬ್ಬರನ್ನು ಅವಲಂಬಿಸದೇ ಇರುವುದು ಸ್ವಾತಂತ್ರ್ಯ. ಈ ಪರಿಭಾಷೆಯನ್ನು ಅವರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಇದೆ. ಯಾರೂ ಇದನ್ನು ಸ್ವಲ್ಪವೂ ಕೂಡ ಅಲುಗಾಡಿಸ್ಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ವಿಷಯಿ ಭಾವ ಸಂಬಂಧ, ಪರಮಾಣುವಾದ, ಪರಿಣಾಮವಾದ, ಸ್ವಭಾವಜ್ಞಾನವಾದ, ಇವುಗಳ ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ರಮದಲ್ಲಿ ಹೊಸ ಹೊಸ ಪರಿಭಾಷೆ ಕೊಟ್ಟು ನಿಮ್ಮದು ಹೇಗೆ ತಪ್ಪಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅದ್ವೈತದ ವಿಚಾರವನ್ನು ಅದನ್ನು ಖಂಡನೆ ಮಾಡುವಾಗ ಶಂಕರಾಚಾರ್ಯರ ವಿಚಾರಗಳನ್ನು ವಾಚಸ್ಪತಿ ಮಿಶ್ರ, ಯಾವನಿಗೆ ಭಾಮತಿ ಅಂತಿಕೊಂಡಂತೇಳಿ ಹೆಸರು, ವಿವರಣಕಾರ, ಅಮಲಾನಂದ, ಚಿತ್ಸುಖ, ವಿಜ್ಞಾನಘನ ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ತಾರೆ. ಇದರಲ್ಲಿ ಏನು ದೋಷಗಳಿವೆ, ಅವರಲ್ಲೇ ಪರಸ್ಪರ ವಿರುದ್ಧವಾದಂಥ ವಿಚಾರ ಇದೆ ಅಂತಲೂ ತಿಳಿಸಿಕೊಡ್ತಾರೆ.
ಅಧಿಕರಣವನ್ನು ರಚನೆ ಮಾಡುವಾಗ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಷಯ ಸಂಶಯ, ಇಲ್ಲಿ ಸಬ್ಜೆಕ್ಟ್ ಏನಿದೆ, ಇಲ್ಲಿ ಸಂಶಯ ಏನು ಬರ್ತಾ ಇದೆ, ಪೂರ್ವ ಪಕ್ಷ ಏನಿದೆ, ಸಿದ್ಧಾಂತ ಪಕ್ಷ ಏನಿದೆ, ಆ ನಂತರ ಅದಕ್ಕೆ ಪ್ರಮಾಣ ಏನಿದೆ, ಪ್ರತಿಯೊಂದು ಸೂತ್ರಕ್ಕೂ ಅಧಿಕರಣ, ಆ ಪ್ರತಿಯೊಂದು ಸೂತ್ರ ಒಂದೊಂದು ಅಧಿಕರಣಕ್ಕೆ ಅಧಿಕರಣ ರಚನೆ ಮಾಡಿಕೊಟ್ಟು ಆ ಸೂತ್ರಗಳ ಅರ್ಥವನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ತತ್ವಪ್ರಕಾಶಿಕೆಯಲ್ಲಿ ಶ್ರೀಮನ್ ನ್ಯಾಯಸುಧಾದಲ್ಲಿ ಅಧಿಕರಣ ರಚನೆ ಅಂತ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಅದ್ವೈತದಲ್ಲಿ ಇಷ್ಟು ವಿಚಾರ ಇದೆ ಅಂತ ಅದ್ವೈತಗಳಿಗೆ ಗೊತ್ತಿಲ್ಲ. ನ್ಯಾಯವನ್ನು ಈ ರೀತಿಯಾಗಿ, ನ್ಯಾಯಶಾಸ್ತ್ರವನ್ನು ಈ ರೀತಿಯಾಗಿ ಪೂರ್ವಪಕ್ಷ ಮಾಡಬಹುದು ಅಂತ ನ್ಯಾಯಿಕರಿಗೂ ಕೂಡ ಅರ್ಥ ಆಗೋದಿಲ್ಲ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯ ತೋರಿಸಿದ್ದಾರೆ. ಪೂರ್ವಪಕ್ಷ ಹೇಳ್ತಾರೆ ನೋಡೋಣ. ಕಥಾಲಕ್ಷಣದಲ್ಲಿ ಆಚಾರ್ಯ ಹೇಳ್ತಾರೆ, ಚರ್ಚೆ ಮಾಡ್ತಕ್ಕಂಥ ಕ್ರಮ ಒಂದೇ ಒಂದು ಕ್ರಮ ಇದೆ, ಈ ರೀತಿಯ ಬೇರೆ ಕ್ರಮ ಇಲ್ಲ ಅಂತ ಬೌದ್ಧರು ಹೇಳ್ತಾರೆ. ಏಕೇವ ಕಥಾ ಮಾರ್ಗ ಇತಿ ಬಾಹ್ಯ. ಬಾಹ್ಯರು ಅಂತಂದರೆ ಷಡ್ದರ್ಶನದಿಂದ ಹೊರಗಿದ್ದವರು ಅಂತ ಅರ್ಥ, ಅಂದರೆ ಬೌದ್ಧರು ಅಂತ ಅರ್ಥ. ವಾದ ವಿತಂಡ ಎರಡೇ ಇವೆ ಅಂತ ತಿಳ್ಕೊಂಡು ಅಂಥೇಳಿ ಶ್ರೀಹರ್ಷ ಹೇಳ್ತಾನೆ. ಶ್ರೀಹರ್ಷ ಖಂಡನ ಖಾದ್ಯ ಅಂತ ಬರೆದ ಮಹಾನ್ ವಿದ್ವಾಂಸ. ವಾದೋ ಜಲ್ಪೋ ವಾದ ವಿತಂಡ ಜಲ್ಪಶ್ಚೇತಿ. ವಾದೋ ಜಲ್ಪೋ ವಿತಂಡ ವಾದ ಜಲ್ಪ ವಿತಂಡ ಅತಿ ಚತಸ್ರ ಕಥಾ. 4 ವಿಧ ಚರ್ಚೆ ಮಾಡ್ತಕ್ಕಂಥ 4 ವಿಧಗಳು ಅಂತ ತಿಳ್ಕೊಂಡು ಅಂತೇಳಿ ನೈಯಾಯಿಕರು ಹೇಳ್ತಾರೆ. ಆದರೆ ನಾವು ಮಾತ್ರ ವಾದ ಜಲ್ಪ ವಿತಂಡ ಅಂತ ಮಾತ್ರ ಹೇಳ್ತೇವೆ, ಇತ್ತೇ ಸರಿ ಅಂತ ತಿಳ್ಕೊಂಡು ತಿಳಿಸ್ಕೊಡ್ತಾರೆ. ಹೀಗೆ ಅವರ ವಿಚಾರ ಸರಣಿ ಇಷ್ಟು ಗಂಭೀರವಾಗಿ ಮುಂದುವರಿತದೆ. ಆರಂಭದಲ್ಲಿ ವೇದಾಂತ ಹೋಗ್ತಕ್ಕಂಥ ವ್ಯಕ್ತಿ ವಿಷ್ಣು ತತ್ವ ನಿರ್ಣಯದ ಸಂದರ್ಭದಲ್ಲಿ ಅವನು ಏನಪ್ಪ ಅಂತಿಕೊಂಡು ಅನಿಸುವಷ್ಟು ಗಂಭೀರವಾದ ಶೈಲಿ ಇದೆ. ಇದರ ನಂತರ ಗುರುಭಾವಂ ವ್ಯಂಜಯಂತಿ, ತಮ್ಮ ಗುರುಗಳು ಶ್ರೀಮದಾಚಾರ್ಯರು ಅವರ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ. ಗರ್ಭಿಣಿ ಗುರುಭಾವಂ ವ್ಯಂಜಯಂತಿ, ನಾನು ಭಾಳ ಹೊಟ್ಟೆ ಹೊತ್ಕೊಂಡೇನೆ, ಮತ್ತು ನನ್ನ ಕಣ್ಣಿಂದ ಆಗೋದಿಲ್ಲ, ನಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನು ಪ್ರತಿ ಕ್ಷಣದಲ್ಲಿ ಅವಳು ವ್ಯಕ್ತಪಡಿಸ್ತಾ ಇರ್ತಾಳೆ. ಅಲ್ಲಿ ಗುರುಭಾವ ಅಂದರೆ ಭಾರದ ಭಾವ, ಇಲ್ಲಿ ಗುರುಗಳ ಭಾವ ಅಂತಕೊಂಡಂತಂದರೆ ಶ್ರೀಮದಾಚಾರ್ಯ ಹೇಳಿದ ಮಾತಿನ ಅರ್ಥ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ, ಪ್ರತ್ಯಕ್ಷವೇ ಶ್ರೇಷ್ಠವಾದ ಪ್ರಮಾಣ ಪ್ರತ್ಯಕ್ಷ ವಿಷಯದಲ್ಲಿ ಅಂತ ತಿಳಿಸುವಾಗ ಚ ಅಂತನ್ನೋ ಶಬ್ದಕ್ಕೆ 7 ರೀತಿಯಿಂದ ಅರ್ಥ ಬರೀತಾರೆ ಟೀಕಾಕೃತ್ಪಾದರು. ಶಬ್ದ ಪ್ರಾಮಾಣ್ಯದ ಸಂದರ್ಭದಲ್ಲಿ ಅತ್ರ ಪ್ರತ್ಯಕ್ಷ ವಿದಿತಿ ವ್ಯತಿರೇಕ ದೃಷ್ಟಾಂತ ಅಂತೇಳಿ ಅದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ, ಸತ್ ಶಬ್ದಕ್ಕೆ ವೈಲಕ್ಷಣ್ಯ ಇದೆ ಸದ್ಭೇದವಾದಿಗಳಲ್ಲಿ ಅಂತಿಕೊಂಡಂತಂದರೆ 12 ವಿಕಲ್ಪ ಮಾಡ್ಕೊಳ್ತಾರೆ. ಹೀಗೇನು ಈ ಅರ್ಥೇನು, ಈ ಅರ್ಥೇನು, ಈ ಅರ್ಥೇನು, ಈ ಅರ್ಥೇನು ಓದ್ತಕ್ಕಂಥವ್ರ ತಲೆ ಸಿಡಿದೋಗ್ಬೇಕು, ಅಷ್ಟು ವಿಕಲ್ಪಗಳನ್ನು ಮಾಡ್ಕೊಳ್ತಾರೆ. ಹಿ ಮತ್ತು ಏವ ವಿಜ್ಞಾನಸ್ಯಾನ್ಯತಾ ಸಮ್ಯಕ್ ವಿಜ್ಞಾನಂ ಏವ ತನ್ಮತಂ ಅಂತನ್ನುವ ವಾಕ್ಯದಲ್ಲಿ ಹಿ ಏವ ಈ 2 ಅವ್ಯಯಗಳನ್ನು ಇಟ್ಟುಕೊಂಡು ಪಂಚಾಖ್ಯಾತಿವಾದವನ್ನು ನಿರಾಕರಣೆ ಮಾಡ್ತಾ ಪಂಚಾಖ್ಯಾತಿವಾದ ಅನೇಕ ಪುಟಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಹಿ ಏವ ಇಷ್ಟನ್ನು ಇಟ್ಟುಕೊಂಡು ಅದನ್ನು ನಿರಾಕರಣೆ ಮಾಡ್ತಾರೆ. ಇದು ಶ್ರೀಮದ್ ಜಯತೀರ್ಥರ ಶೈಲಿ.
ದ್ವೈತದ್ಯುಮಣಿಯಲ್ಲಿ ಇದರ ಅರ್ಥವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ವ್ಯಾಸರಾಯರ ಮಾತು ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಸ್ತ್ರೀ ಜಯತೀರ್ಥ ಭಕ್ ಅಂತ ತಿಳ್ಕೊಂಡಂತೇಳಿ ಗರ್ಭಿಣಿ ಹೇಗೆ 7 ತಿಂಗಳು ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಕೂಡ ಒಂದು ಪ್ರಾಕ್ಟಿಕಲ್ ಮಾತನಾಡ್ತಾಳೆ. ಆನಂತರ ಕೆಲವು ಸಲ ಮಾತನಾಡುವಾಗ ಹಾಗೆ ಹೀಗೆ ಅಂತ ಮಾತನಾಡ್ತಾಳೆ. ಅಲ್ಲಿ ಚಿತ್ರ ಅಂತಂದರೆ ಸಂಬಂಧವಿಲ್ಲದ ಮಾತು, ಇಲ್ಲಿ ಶಬ್ದ ಚಿತ್ರ. ಗಂಭೀರ ಹುಡುಗಾಟತನ ಇರೋದಿಲ್ಲ. ಹೊಟ್ಟೆ 7 ತಿಂಗಳು ಹೊಟ್ಟೆ ಬಂದಾಗ ಹುಡುಗಾಟತನ ಏನು ಮಾಡಲಿಕ್ಕಾಗ್ತದೆ. ಗಂಭೀರವಾಗಿರ್ತಾಳೆ. ಇವರದು ಗಂಭೀರ ಶೈಲಿ, ಯಾರು ಖಂಡನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ನಂತರ ಮಾನೈ ವಾಕ್ಯೈ ಮಾನೈ ಅಖಂಡಿತೈ ಮಾನೈ. ಮಾನ ಅಂತಿಕೊಂಡಂತಂದ್ರೆ ಸ್ತ್ರೀ ಪತಿ ಸಂಬಂಧ ಅದು ಇಲ್ಲದೇ ಇರತಕ್ಕಂಥವಳು 4 ತಿಂಗಳಿಂದ ಅಂತರ್ಥ. ಇಲ್ಲಿ ಅಖಂಡಿತ ಮಾನ ಅಂತಂದರೆ ಇವರು ಕೊಟ್ಟ ಪ್ರಮಾಣ ನಾನು ಖಂಡನೆ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಗುರುಭಾವಂ ವ್ಯಂಜಯಂತಿ, ಅವಳು ನನ್ನ ಶರೀರ ಭಾರ ಇದೆ ಅಂತ ಅನ್ನೋದು ಪ್ರತಿ ಕ್ಷಣದಲ್ಲಿ ತಿಳಿಸ್ಕೊಡ್ತಾಳೆ. ಅವಕಾಶ ನಡೀತಾಳೆ, ಬರಲಿಕ್ಕಾಗೋದಿಲ್ಲ ಅಂತಂತಾಳೆ, ಕೂತಲ್ಲೇ ಕೊಡ್ರಿ ಅಂತಂತಾಳೆ. ಅದು ಇಲ್ಲಿ ಗುರುಭಾವಂ. ಗುರುಗಳು ಶ್ರೀಮದಾಚಾರ್ಯರು, ಗುರುಗಳು ಪದ್ಮನಾಭ ತೀರ್ಥರು, ಅಕ್ಷೋಭ ತೀರ್ಥರು, ಮಾಧವ ತೀರ್ಥರು ಅವರ ಅಭಿಪ್ರಾಯವನ್ನು ತಮ್ಮ ಗ್ರಂಥದಲ್ಲಿ ಅನೇಕ ರೀತಿಯಿಂದ ತಿಳಿಸಿಕೊಡ್ತಾರೆ. ಇಂಥ ಜಯತೀರ್ಥ ವಾಕ್ ಹೇಗಿದೆ ಅಂತಿಕೊಂಡಂತಂದರೆ ಜಗತ್ತಿನಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಕಾಂತಿಯುಕ್ತವಾಗಿ ಹೊಳಿತಾ ಇದೆ ಅಂತೇಳಿ ವ್ಯಾಸರಾಯರು ಹೇಳ್ತಾರೆ. ಆ ಶ್ಲೋಕಕ್ಕೆ ಇಷ್ಟು ಸಂಕ್ಷಿಪ್ತವಾದ ವಿವರಣೆ. ಶ್ಲೋಕದ ಸಂಕ್ಷಿಪ್ತ ವಿವರಣೆ 57 ನಿಮಿಷ. ಇನ್ನು ಮತ್ತೆ ಬೆಳೆಸಿದರೆ ಇನ್ನೂ ಒಂದು 7 ದಿವಸ ಆಗ್ತದೆ. ಬೇಡ, ಇವತ್ತು ಸಂಕ್ಷಿಪ್ತವಾಗಿ ಸಮಾಪ್ತಿಗೊಳಿಸೋಣ. ವಿಷ್ಣುದಾಸಾಚಾರ್ಯರು ಅಂತಿದ್ದಾರೆ, ವಾದರತ್ನಾವಲಿಯಲ್ಲಿ ಹೇಳ್ತಾರೆ ಟೀಕಾಕೃತ್ಪಾದರ ಶೈಲಿ ಹೇಗಿದೆ ಅಂತ ತಿಳ್ಕೊಂಡಂಥೇಳಿ. ನೋದತ್ತೆ ಜಡತಾಂ. ಟೀಕಾಕೃತ್ಪಾದರ ಓದ್ತಾ ಇರುವಾಗ ಇದು ಅರ್ಥ ಆಗಲಿಲ್ಲಪ್ಪ, ಏನು ಕಷ್ಟ ಅನ್ಸಂಗಿಲ್ಲ, ಅರ್ಥ ಮಾಡಿಕೊಡ್ತಾರೆ. 2 ಸತ ಬೇರೆ ಉದಾಹರಣೆಗಳನ್ನು ತಿಳಿಸ್ಕೊಡ್ತಾರೆ. ನಭಂಗಮಯತೆ, ಇವರು ಕೊಟ್ಟ ಯುಕ್ತಿಯನ್ನು ಯಾರೂ ಖಂಡನೆ ಮಾಡಲಿಕ್ಕಾಗೋದಿಲ್ಲ. ನೀಚಸ್ಥಲಂ ನೇಹತೆ, ಆನಂತರ ನೀಚೋಪಮ ಕೊಡೋದಿಲ್ಲ. ಅಥವಾ ಆಯ್ತು ಅದು ಬೇಡ ಇದು ಬೇಡ ಅಂತಿಕೊಂಡಂತೇಳಿ ಇಬ್ಬರು ಒಪ್ಪೋಣ ಅಂತಿಕೊಂಡಂತಂದು ಹೇಳೋದಿಲ್ಲ. ಸ್ಖಾಲಿತ್ಯಂ, ಎಲ್ಲಿಯೂ ಕೂಡ ಈ ವಾಕ್ಯ ಬೇಕಾಗಿರಲಿಲ್ಲ, ಇದು ಅನವಶ್ಯಕ ವಾಕ್ಯ ಬಂದಿದೆ ಅಂತ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೈತಿ ಕೃಷತಾ ಕ್ಷೋಭಂ ಕ್ವಚಿನ್ನಾಂಚತೆ, ವಿಷಯದಲ್ಲಿ ಸಂಕ್ಷೇಪ ಹೇಳಿ ಹೋಗ್ಬಿಡೋದಿಲ್ಲ, ತಿಳಿಸಿ ಪೂರ್ತಿ ವಿವರಣೆ ಮಾಡಿ ಹೇಳಕ್ಕೆ ಹೋಗ್ತಾರೆ. ಏನಪ್ಪ ಈಗ ಹೇಳಿದ್ದಾರೆ ಉತ್ತರ ಏನು ಅಂತ ಗಾಬರಿ ಆಗುವಂತ ಕೂಡ ಹೇಳೋದಿಲ್ಲ. ಮಾನಂ ನೋಜ್ಯತೆ, ಪ್ರಮಾಣ ಬಿಟ್ಟು ಮಾತನಾಡೋದಿಲ್ಲ. ನ ಜಹಾತಿ ಚ ಪದಂ ವ್ಯರ್ಥಂ, ವ್ಯರ್ಥದ ಪದಗಳನ್ನು ಅವಶ್ಯಕ ಪದಗಳನ್ನು ಬಿಡೋದಿಲ್ಲ, ಅನವಶ್ಯಕ ಪದಗಳನ್ನು ಸೇರಿಸೋದಿಲ್ಲ. ಕಲ್ಲೇಯಂ ಜಯತೀರ್ಥ ಕೋವಿದ ವಚಃ ಕಲ್ಲೋಲಿನಿ ಸೇವ್ಯತಾಂ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಹರಿತಾ ಬರ್ತಕ್ಕಂಥ ಒಂದು ನೀರು. ಇಂಥ ಜಯತೀರ್ಥರ ಶೈಲಿಯ ವಚನಗಳ ಪ್ರವಾಹವನ್ನು ಸೇವನೆ ಮಾಡಿ ಸಂತೋಷಪಡಿ ಅಂತ ಹೇಳ್ತಾರೆ. ವಾದಿರಾಶ್ರೀಪಾದಂಗಳವರು ಹೇಳ್ತಾರೆ, ಟೀಕಾಕೃತ್ಪಾದರು ಬರೆದಿದ್ದಾರೆ ಅಂತಿಕೊಂಡಂತಂದರೆ ಅವ್ರ ಮಕ್ಕಳವರು 18 ಗ್ರಂಥಗಳು ಆಚಾರ್ಯರ ಗ್ರಂಥದ ಮೇಲಿನ ವ್ಯಾಖ್ಯಾನಗಳು, ಟೀಕಾಗಳು. 3 ಗ್ರಂಥಗಳು ವಾದಾವಲಿ, ಪ್ರಮಾಣ ಪದ್ಧತಿ, ಪದ್ಯಮಾಲ, ಇವು ಸ್ವತಂತ್ರ ಗ್ರಂಥಗಳು. ಆ ನಂತರ
ಅವರು ಮಾಧ್ವ ಗ್ರಂಥಗಳನ್ನು ಇಟ್ಟುಕೊಂಡು ಆನಂತರ ತಮ್ಮ ವಾಣಿಯಂತಿಕೊಂಡಂತನ್ನುವ ವಧುಗಳಿಂದ ಶ್ರೀಮದಾಚಾರ್ಯರ ಜೊತೆಗೆ ಮದುವೆ ಮಾಡಿಬಿಡ್ತಾರೆ. ಶ್ರೀಮದಾಚಾರ್ಯರ ಮಾತುಗಳು ಅಂತಂದರೆ ವರ, ಆನಂತರ ಟೀಕಾಕೃತ್ಪಾದರ ಮಾತುಗಳು ಅಂತಂದರೆ ಕನ್ಯೆ. ಪದರಾಜರು ಮಾಡಿದ ಸಂಕಲ್ಪನೆ. ಮಾಧ್ವಗ್ರಂಥಾನ್ ಸ್ವಬಂಧೂನಿವ ಸರಸ ಹೃದಯಾಲಿಂಗ ವಿಜ್ಞಾತ ಭಾವ. ಓ ನಮ್ಮ ಹಳೆಯ ಅಂತೇಳಿ ಸ್ವೀಕಾರ ಮಾಡಿದರು. ಆನಂತರ ತಮ್ಮ ಗ್ರಂಥಗಳು ಅಂತನ್ನೋ ಹೆಣ್ಣುಮಕ್ಕಳು 21 ಜನ ಹೆಣ್ಮಕ್ಕಳು, ಅವುಗಳಿಗೇನು ಮಾಡಿದರು, ಒಳ್ಳೆ ಅಲಂಕಾರಗಳಿಂದ, ತಮ್ಮ ಮಾತುಗಳ ಅಲಂಕಾರಗಳಿಂದ ಅಲಂಕರಿಸಿದರು. ಆನಂತರ ಅವರಿಗೆ ಮೊದಲೇ ಸಂಸ್ಕಾರ ಕೊಟ್ಟರು, ಅಂದರೆ ಗಂಭೀರವಾದ ಗ್ರಂಥವನ್ನು ಬರೆದಿದ್ದರು. ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಅನ್ಯೋಕ್ತಿ ಅಲಂಕಾರದಿಂದ ಯುಕ್ತವಾಗಿರ್ತಕ್ಕಂಥವುಗಳನ್ನು ದಾಸದಾಸಿಯರನ್ನಾಗಿ ಅವ್ರ ಜೊತೆಗೆ ಇಟ್ಟರು. ಪ್ರೌಢ ಮಾತುಗಳಿಂದ ಆ ಕನ್ಯೆಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟರು. ಈ ರೀತಿಯಾಗಿ ಮಾಡಿ ಆ 21 ಕನ್ಯಕೆಯರನ್ನು ಮಧ್ವಾಚಾರ್ಯರ ಗ್ರಂಥ ಜೊತೆಗೆ ಲಗ್ನ ಮಾಡಿಬಿಟ್ರು. ಅಂದರೆ ಶ್ರೀಮದಾಚಾರ್ಯರ ಮಾತುಗಳು, ಟೀಕಾಕೃತ್ಪಾದರ ಮಾತುಗಳು ಗಂಡ ಹೆಂಡತಿಯಂತೆ ಯಾವಾಗಲೂ ಒಂದಕ್ಕೊಂದು ಬಿಟ್ಟಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಃ. ಟೀಕಾರಾಯರ ಒಂದು ಆ ವಾಕ್ಯದಲ್ಲಿರ್ತಕ್ಕಂಥ ಅನೇಕ ಹೊಸ 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 ವಿಚಾರಗಳು, ಅದನ್ನು ತಿಳಿದುಕೊಂಡು ತಿಳಿಸಬೇಕಾಗಿದ್ದರೆ ವ್ಯಾಸತೀರ್ಥರಂಥವರೇ ಸಮರ್ಥರು. ಆದರೆ ನನಗೆ ಮಾತ್ರ ಒಂದೊಂದು ವಾಕ್ಯದಲ್ಲಿ ಅನೇಕ ಅಭಿಪ್ರಾಯಗಳು ನನಗೆ ಕಾಣಿಸ್ತಾ ಇವೆ. ಆದ್ದರಿಂದಾಗಿ ಅದನ್ನೆಲ್ಲ ಬರಿತಾ ಕೂತ್ಕೊಂಡು ಭಾಳ ದೊಡ್ಡ ಗ್ರಂಥ ಆಗ್ತದೆ. ಗ್ರಂಥಕ್ಕೆ ಒಂದು ಸೀಮಾ ಅಂತ ಇರ್ತದೆ. ಆ ಸೀಮಾ ಸಲುವಾಗಿ ನಾನು ಸಂಕ್ಷೇಪ ಮಾಡಿ ಹೇಳ್ತೇನೆ ಅಂತ ಕೂಡ ಅಂತ ಹೇಳ್ತಾರೆ. ಸತ್ಯಪ್ರಿಯ ತೀರ್ಥರು ಹೇಳ್ತಾರೆ, ಧಾಟಿ ಶ್ರೀ ಜಯತೀರ್ಥವರ್ಯವಸತಾಂ ಚೇಟಿ ಭವತ್ ಸ್ವರ್ಧ್ವನಿ. ಟೀಕಾಕೃತ್ಪಾದರ ಶೈಲಿಗೆ ಸಂಸ್ಕೃತ ಭಾಷೆ ದಾಸಿ ಆಯ್ತಂತೆ. ಎಷ್ಟು ಅದ್ಭುತ ರೀತಿಯಿಂದ ಅದನ್ನು ಉಪಯೋಗಿಸ್ತಾರೆ. ಪಾಟೀರ ನಿಲಫುಲ್ಲ ಮಲ್ಲೆ ಸುಮನಃ, ಒಳ್ಳೆ ಆನಂದ ಕೊಡ್ತಕ್ಕಂಥ ಭಾಷೆ. ಹೇಗೆ ಗಾಳಿಯಿಂದ ಬಂದಿರತಕ್ಕಂಥ ಮಲ್ಲಿಗೆ ಸುಗಂಧ ಆನಂದ ಕೊಡಬೇಕು, ಆ ರೀತಿಯಾಗಿರ್ತಕ್ಕಂತಹ. ಪೇಟಿ ಯುಕ್ತಿಮಣಿ ಶ್ರೀಯಾಂ. ಆನಂತರ ಇದು ಅನೇಕ ಯುಕ್ತಿಗಳು ಅಂತಕ್ಕಂಥ ರತ್ನಗಳ ದೊಡ್ಡ ಪೆಟ್ಟಿಗೆ ಇದು. ಇಂಥವರ ಶೈಲಿಯನ್ನು ಕೋಟೀರ ಕೈಶ್ಲಾಘಿತ. ಕೋಟಿ ಕೋಟಿ ವಿದ್ವಾಂಸರು ಹಗಲು ರಾತ್ರಿ ಅದನ್ನು ವರ್ಣನೆ ಮಾಡ್ತಾರೆ. ಇಂಥ ಟೀಕಾಕೃತ್ಪಾದರ ವಾಣಿ ನನ್ನ ಮನಸ್ಸಿನಲ್ಲಿ ದೃಢವಾಗಿ ಉಳಿಯಲಿ ಅಂತ ಅವರು ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಆಚಾರ್ಯರು ಟೀಕಾಕೃತ್ಪಾದರ ಮಹಿಮೆ ಅದ್ಭುತ ಅದ್ಭುತ ಅದ್ಭುತ. ಇಂಥ ಟೀಕಾಕೃತ್ಪಾದರನ್ನು ಪಡೆದ ನಾವು ಧನ್ಯರು ಧನ್ಯರು ಧನ್ಯರು. ಆದರೆ ಅವರ ಗ್ರಂಥಗಳನ್ನು ಓದದೇ ಇದ್ದರೆ ಅಷ್ಟೇ ದೌರ್ಭಾಗ್ಯರು ನಾವು. ವಿಷ್ಣು ತೀರ್ಥರು ಹೇಳಿದಂತೆ ಟೀಕಾರಾಯರ ಕೆಲವು ವಾಕ್ಯಗಳನ್ನಾದರೂ ಮನನ ಮಾಡಿದರೂ ಮೋಕ್ಷ ನಿಶ್ಚಿತ ಅಂಥೇಳಿ. ಅಂಥ ಟೀಕಾಕೃತ್ಪಾದರ ಗ್ರಂಥ ಓದುವಂಥ ಶಕ್ತಿ ಬುದ್ಧಿಯನ್ನು ದೇವರು ಕೊಡಲಿ, ನಮ್ಮೆಲ್ಲರಿಗೂ ಕೊಡಲಿ. ನಮ್ಮೆಲ್ಲರನ್ನು ಟೀಕಾಕೃತ್ಪಾದರು ತಮ್ಮ ಜೊತೆಯಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಸಂಕ್ಷಿಪ್ತ ವಿವರಣೆಯನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ
ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.